नमः। गुरुब्रह्मा गुरुर्विष्णुः गुरुदेवो महेश्वरः गुरुसाक्षात् परब्रह्म तस्मै श्रीगुरवे नमः। वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरु कृष्णं वन्दे जगद्गुरुम्। व्यासं वसिष्ठनप्तारं शक्ते पौत्रमकल्मषं पराशरात्मजं वन्दे शुकतातं तपोनिधिं। व्यासाय विष्णुरूपाय व्यासरूपाय विष्णवे नमो वै ब्रह्मनिधये वासिष्ठाय नमो नमः। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। ಪ್ರತಿಯೊಬ್ಬ ಮನುಷ್ಯನ ಜೀವನ ಯಾತ್ರೆಯಲ್ಲಿ ತುಂಬ ಅರ್ಥಗರ್ಭಿತವಾದದ್ದು, ಬಹಳ ಉಪಯುಕ್ತವಾದದ್ದು ಒಂದೇ ವಸ್ತು, ಅದು ಜ್ಞಾನ, ವಿಸ್ಡಮ್. ಆದ್ದರಿಂದಲೇ ಜಗತ್ತಿನಲ್ಲಿ ಜ್ಞಾನಿಗೆ ಎಲ್ಲಿಲ್ಲದ ಬೆಲೆ ಜ್ಞಾನಿಗೆ. ಅವನು ಎಲ್ಲ ಸರ್ವತ್ರ ಮಾನ್ಯ. ಇಂತಹ ಒಂದು ಜ್ಞಾನದ ನೆಲೆಯಲ್ಲಿ ಅದಕ್ಕೆ ವಿವೇಕ ವೈರಾಗ್ಯಗಳು ಇದ್ದರೇ ಜ್ಞಾನ ಬರೋದು. ವಿವೇಕ ವೈರಾಗ್ಯಗಳ ಒಂದು ಸಾಮರಸ್ಯದಿಂದ ಭಕ್ತಿ ಅಂಕುರ ಆಗುತ್ತೆ, ಭಕ್ತಿ ಉತ್ಪತ್ತಿ ಆಗುತ್ತೆ ಪ್ರತಿಯೊಬ್ಬ ಜೀವಿಯಲ್ಲಿ. ಆಗ ಅಂತಹವರ ಯಾರಲ್ಲಿ ಅನನ್ಯ ಭಕ್ತಿ ಉಂಟಾಗಿದೆ ಅವರಿಗೆ ಜ್ಞಾನದ ಬೆಲೆ ಬಹಳ ಸ್ಪಷ್ಟವಾಗಿ ಗೊತ್ತಿರುತ್ತೆ. ಪ್ರತಿಯೊಬ್ಬ ಜೀವಿಯ ಜೀವನದ ಮುಖ್ಯ ಉದ್ದೇಶ, ಬೇರೆ ಏನೇನೋ ಉದ್ದೇಶಗಳಿದ್ದರೂ ಬಹಳ ಮುಖ್ಯ ಉದ್ದೇಶ ಜ್ಞಾನವನ್ನು ಪಡ್ಕೊಳ್ಳೋದು. ಅಂತಹ ಒಂದು ಜ್ಞಾನದ ಸಂವಾದವನ್ನು ಮಹಾಜ್ಞಾನಿಯಾದ ವಿದುರ ಹೇಳ್ತಾ ಇದ್ದಾನೆ. ಅವನ ಮಾತನ್ನು ನಾವೆಲ್ಲ ಕೇಳ್ತಾ ಇದ್ದೀವಿ. ಇಷ್ಟು ದಿನ ನಾವು ವಿದುರ ಜ್ಞಾನವನ್ನು ಪಡ್ಕೊಂಡಂತಹ ಪಂಡಿತನ ಲಕ್ಷಣಗಳನ್ನು ಹೇಳ್ದ. ಈ ಲಕ್ಷಣಗಳು ನಮ್ಮಲ್ಲಿ ಕೆಲವು ಇರಬಹುದು, ಕೆಲವು ಇಲ್ಲದೇ ಇರಬಹುದು. ನಮ್ಮನ್ನು ನಾವು ಅಂತರ್ಮುಖಿಯಾಗಿ ಸರಿಯಾಗಿ ನಾವು ಅದನ್ನು ವಿಚಾರ ಮಾಡಿದಾಗ ನಮಗೆ ಯಾವ ಗುಣಗಳು ನಮ್ಮಲ್ಲಿ ಇಲ್ವೋ ಅದನ್ನು ಬೆಳೆಸ್ಕೋಬೇಕು. ಇಂತಹ ಜ್ಞಾನ ಸಂಪಾದನೆ ಮಾಡಿ ಜೀವನವನ್ನು ಸಾರ್ಥಕಪಡಿಸ್ಕೋಬೇಕು. ಅದಕ್ಕೋಸ್ಕರನೇ ಪಂಡಿತನ ಲಕ್ಷಣಗಳನ್ನು ಅವನು ಹೇಳ್ದ. ಇದನ್ನು ನಾವು ನಮಗೆ ಹೇಗೆ ಪಡ್ಕೋಬೇಕು ಅನ್ನೋದನ್ನು ಚಿಂತೆ ಮಾಡಬೇಕು. ಈಗ ಒಬ್ಬ ಪಂಡಿತನನ್ನು ಹೇಗೆ ನಾವು ಗುರುತಿಸೋದು? ಇವರು ಜ್ಞಾನಿ, ಇವರು ವಿವೇಕಿ, ಇವರು ಬುದ್ಧಿವಂತ, ಇವರಲ್ಲಿ ಕುಶಲತೆ ಇದೆ, ಹೇಗೆ ಗುರುತಿಸೋದು ಅನ್ನೋದಕ್ಕೆ ಈ ಪಂಡಿತನ ವಿಷಯವಾಗಿ ಈ ಒಂದು ಚಿಂತನೆಯಿಂದ ವಿದುರ ಈ ಒಂದು ಟಾಪಿಕನ್ನು ಮುಗಿಸ್ತಾನೆ. ಅದೇನು ಅಂತ ನೋಡೋಣ. ಯಾರು ನಿರರ್ಗಳವಾಗಿ ಮಾತಾಡ್ತಾರೆ, ಧೈರ್ಯವಾಗಿ ಮಾತಾಡ್ತಾರೆ, ಅದು ಒಬ್ಬ ಪಂಡಿತನ ಲಕ್ಷಣ ಅಂತ ವಿದುರ ಹೇಳ್ತಾನೆ. ಅಂತಹವರು ಮಾಡೋದೆಲ್ಲ ಬರೀ ಸಂವಾದ ಮತ್ತು ವಾದ ಅಲ್ಲ. ತುಂಬ ಜನ ಏನೇನೋ ಮಾತಾಡ್ತಾ ಇರ್ತಾರೆ, ಕೆಲಸಕ್ಕೆ ಬಾರದೇ ಇರೋ ಮಾತಲ್ಲ. ಯಾವಾಗಲೂ ಒಬ್ಬ ಜ್ಞಾನಿಯನ್ನು ಗುರುತಿಸೋದು ಹೇಗೆ ಅಂದರೆ, ಅವನು ನಿರರ್ಗಳವಾಗಿ ಧೈರ್ಯವಾಗಿ ಮಾತಾಡ್ತಾನೆ ಅಂತ ಅಂದರೆ
ಅವನಿಗೆ ಶಾಸ್ತ್ರದ ತಿಳುವಳಿಕೆ ಇದೆ, ಸತ್ಯದ ಒಂದು ಶಾಸ್ತ್ರದ ಒಂದು ಆಧಾರದ ಮೇಲೆ, ಒಂದು ತಳಹದಿ, ಒಂದು ಶಾಸ್ತ್ರ ಅನ್ನೋ ಬೇಸ್ ಮೇಲೆ ಅವನು ಮಾತಾಡ್ತಾನೆ. ಅಂತಹವರು ಮಾತ್ರ ನಿರರ್ಗಳವಾಗಿ ಮಾತಾಡೋಕ್ಕೆ ಸಾಧ್ಯ. ಈಗ ನೀವು ಜ್ಞಾನಿಗಳು ಮಹಾತ್ಮರು ಇರ್ತಾರಲ್ಲ, ಅವರ ಸಭೆಯಲ್ಲಿ ಯಾರಾದರೂ ಜನ ಪ್ರಶ್ನೆ ಕೇಳಿದ್ರೆ ಅವರು ಎಷ್ಟು ಸರಿಯಾಗಿ ಅದಕ್ಕೆ ಉತ್ತಮವಾದ ಉತ್ತರಗಳನ್ನ ಕೊಡ್ತಾರೆ ಗೊತ್ತಾ? ಅದನ್ನು ನಮ್ಮಂಥವರು ಮೇಲೆ ಮೇಲೆ ಮತ್ತೆ ಮತ್ತೆ ಕೇಳಬೇಕು ಅವರ ಉತ್ತರಗಳನ್ನು. ಅವರೇನು ಪ್ರಿಪೇರ್ ಆಗಿ ಬಂದಿರಲ್ಲ ಅದಕ್ಕೆ. ಅಂದರೆ ಅಷ್ಟು ಶಾಸ್ತ್ರದ ತಿಳುವಳಿಕೆ ಬೇರೂರ್ಬಿಟ್ಟಿದೆ ಒಳಗಡೆ. ಅಂಥವರು ನಿರರ್ಗಳವಾಗಿ ಧೈರ್ಯವಾಗಿ ಮಾತಾಡ್ತಾರೆ. ಅಂಥವರು ಸಂವಾದ ಮಾಡ್ತಾರೆ, ವಾದ ಮಾಡ್ತಾರೆ, ಅದಕ್ಕೆ ಅದನ್ನು ಮಾಡಲು ಸಮರ್ಥರಾಗಿರ್ತಾರವರು. ಜ್ಞಾನ ಇರೋದರಿಂದ, ಭಕ್ತಿ ಇರೋದರಿಂದ, ಈ ಶಾಸ್ತ್ರದ ತಿಳುವಳಿಕೆ ಸರಿಯಾಗಿ ಇರೋದರಿಂದ ಅಂಥವ್ರು ಇದನ್ನು ಮಾಡ್ತಾರೆ. ಅಲ್ಲ, ವಾದ ಸಂವಾದ ಅಂದರೆ ಏನು? ಹಿಂದೆ ಎಷ್ಟೋ ಸತಿ ಹೇಳಿದ್ದೀನಿ ನಾನು, ಮತ್ತೆ ಈಗ ಒಂದು ಸತಿ ಅದನ್ನು ಇದು ಮಾಡೋಣ. ನಾವು ಭಗವದ್ಗೀತೆಯಲ್ಲೇ ನೋಡ್ತೀವಿ. ಕೃಷ್ಣ ಅರ್ಜುನ ಓಂ ತತ್ಸದಿತಿ ಶ್ರೀಮದ್ ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಶ್ರೀಕೃಷ್ಣಾರ್ಜುನ ಸಂವಾದೆ ಅಂತ ಬರುತ್ತೆ. ಕೃಷ್ಣ ಮತ್ತು ಅರ್ಜುನನ ಸಂವಾದ ಅಂದರೆ ಅರ್ಜುನ ಅಥವಾ ಶಿಷ್ಯ ಅಥವಾ ತಿಳಿದೇ ಇರತಕ್ಕಂಥವನು, ನನಗೆ ಇದು ತಿಳಿದಿಲ್ಲ, ನನ್ನದು ಇದು ಪ್ರಶ್ನೆ ಇದೆ, ಇದು ನೀವು ತಿಳಿದಿರೋಂತಹ ಜ್ಞಾನಿಗಳು ನನಗೆ ತಿಳಿಸ್ಕೊಡಿ ಅಂತ ವಿನಯದಿಂದ ಕೇಳೋದು. ಆ ಗುರುವನ್ನು ಟೆಸ್ಟ್ ಮಾಡಬೇಕು ಅಂತಾಗಲಿ, ಆ ಗುರುವಿನ ಜ್ಞಾನದ ಆಳವನ್ನು ತಿಳಿಬೇಕು ಅಂತಾಗಲಿ ಮಾಡೋವಂಥ ಪ್ರಶ್ನೆ ಅಲ್ಲ ಅದು. ಅಥವಾ ನಾನೆಷ್ಟು ಬುದ್ಧಿವಂತ ಇಂಥ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಲ್ಲ ಅನ್ನೋ ಒಂದು ಅಲ್ಲ. ನನಗೆ ನಿಜವಾಗ್ಲೂ ಗೊತ್ತಿಲ್ಲ, ಇದು ನೀವು ತಿಳಿಸ್ಕೊಡಿ ಅಂತ ವಿನಯದಿಂದ ಕೇಳ್ತಕ್ಕಂತಹದ್ದು. ಆಗ ಯಾವ ಒಂದು ಸೌಹಾರ್ದ ವಾತಾವರಣದಲ್ಲಿ ಜ್ಞಾನವನ್ನು ಟ್ರಾನ್ಸ್ಫರ್ ಆಗುತ್ತೆ ಗುರುವಿನಿಂದ ಶಿಷ್ಯನಿಗೆ, ಯಾವುದೇ ಈಗೋ ಇಲ್ಲದೆ, ಪರದಿಂದ ಅಪರನಿಗೆ. ಪರ ಅಂದರೆ ಉತ್ತಮವಾದದ್ದು, ಹೈಯೆಸ್ಟು. ಅಪರ ಸ್ವಲ್ಪ ಇನ್ಫೀರಿಯರ್ ಆದದ್ದು. ಅಂದರೆ ಗುರುವಿನಿಂದ ಶಿಷ್ಯನಿಗೆ ಜ್ಞಾನ ಗಂಗೆ ಹರಿಯುತ್ತಲ್ಲ, ಅದಕ್ಕೆ ಸಂವಾದ ಅಂತಾರೆ. ಅಲ್ಲಿ ಯಾವ ಈಗೋ ಇಲ್ಲ, ತತ್ವವನ್ನು ತಿಳಿಯುವ ಬಯಕೆ ಇದೆ, ಆಗ ಸಂವಾದ ಏರ್ಪಡುತ್ತೆ. ಜ್ಞಾನಿಯಾದವನು, ಪಂಡಿತನಾದವನು ಇದನ್ನು ಸಮರ್ಥವಾಗಿ ಮಾಡ್ತಾನೆ. ಮತ್ತು ವಾದ ಅಂದರೆ ಏನು? ವಾದ ಅಂದರೆ ಇಬ್ಬರು ಸಮಾನರು, ಇಬ್ಬರಿಗೂ ಬಹಳ ಜ್ಞಾನ ಇದೆ, ಎಲ್ಲ ವೇದವನ್ನು ಓದಿದ್ದಾರೆ, ತಿಳಿದಿದ್ದಾರೆ. ಒಂದು ವಿಷಯವಾಗಿ ಕುರಿತು ತತ್ವ ಚಿಂತನೆಯನ್ನು ಮಾಡಬೇಕಾದಾಗ, ಆಚಾರ್ಯರೆಲ್ಲ ಮಾಡ್ತಿದ್ರಲ್ಲ, ಆ ತರಹದ ಒಂದು ಚಿಂತನೆ ಮಾಡಬೇಕಾದ್ರೆ ನಾನು ಗೆಲ್ಲಬೇಕು ಅಂತಲ್ಲ ವಾದದಲ್ಲಿ, ತತ್ವ ಗೆಲ್ಲಬೇಕು ಅಂತ, ಸತ್ಯ ಗೆಲ್ಲಬೇಕು ಅಂತ, ತಪ್ಪು ತಿಳುವಳಿಕೆ ಹೋಗಿ ಸತ್ಯದ ಅರಿವಾಗಬೇಕು ಅನ್ನೋ ಒಂದು ಯಾವ ಅಹಂಕಾರ ಇಲ್ಲದೆ ಮಾಡ್ತಾರಲ್ಲ, ಅದು ವಾದ. ಇಬ್ಬರು ಸಮಾನರ ನಡುವೆ ನಡೆಯುವ ಚರ್ಚೆಯನ್ನು. ಇಂತಹ ಪಂಡಿತನ ಲಕ್ಷಣವನ್ನು ವಿದುರ ಹೇಳ್ತಾ ಇದ್ದಾಗ, ವಿದುರ ಇಲ್ಲಿ ಹೇಳ್ತಾ ಇದ್ದಾನೆ, ಯಾರು ನಿರರ್ಗಳವಾಗಿ ಸತ್ಯದಿಂದ ಧೈರ್ಯದಿಂದ ಮಾತಾಡ್ತಾರೋ ಅವರಿಗೆ ಪಂಡಿತ ಅಂತಾರೆ. ಇಂತಹವರಿಗೆ ಅವರ ಒಂದು ಮೊದಲ ಒಂದು ಸಾಧನೆ ಇರುತ್ತೆ, ಆದರೆ ಆ ಪರಮ ತತ್ವ ತಿಳಿಬೇಕಾದಾಗ ಆ ಭಗವಂತನ ಒಂದು ಕೃಪೆಯಿಂದ, ಅವರ ಅನನ್ಯವಾದ ಸಾಧನೆಯಿಂದ ಅದು ಸತ್ಯ ಅವನಿಗೆ ಗೋಚರ ಆಗತ್ತೆ. ನಮ್ಮ ಈ ಸಣ್ಣ ಬುದ್ಧಿಯಿಂದ ಪರಮ ಸತ್ಯವನ್ನು ತಿಳಿಯೋ ಶಕ್ತಿ ಇಲ್ಲ ನಮಗೆ. ನಾವು ಎಷ್ಟೇ ನಮ್ಮ ಬುದ್ಧಿವಂತಿಗೆ ಉಪಯೋಗಿಸಿದ್ರೂ ಅದಕ್ಕೆ ಸಾಧ್ಯ ಇಲ್ಲ. ಆ ಬುದ್ಧಿಗೆ ಮೀರಿದಂತಹದ್ದು ಪರಮತತ್ವ, ಅದು ಭಗವಂತನ ಕೃಪೆಯಿಂದ ಗೋಚರ ಆಗತ್ತೆ. ಆದ್ದರಿಂದ ಅವರು ನಿರರ್ಗಳವಾಗಿ ಮಾತಾಡ್ತಾರೆ. ಇದಕ್ಕೊಂದು ಉದಾಹರಣೆ ಹೇಳಬೇಕು ಅಂದರೆ, ಸ್ವಾಮಿ ವಿವೇಕಾನಂದ ದಿನಕ್ಕೆ ಇಡೀ ಎಲ್ಲ ಕಡೆ ಪರ್ಯಟನೆ ಮಾಡಿ, ಅವರು ಇದ್ದಿದ್ದೆಷ್ಟು 39 ವರ್ಷಗಳು, ಒಂದು ದಿನಕ್ಕೆ 10-12 ಲೆಕ್ಚರ್ ಕೊಡ್ತಿದ್ರಂತೆ. ಒಂದೊಂದು ದಿನ ಅಂತೂ ಸಾಕಾಗಿ ಹೋಗ್ಬಿಡ್ತಿತ್ತಂತ ಅವ್ರಿಗೆ. ಮಾತಾಡಿ 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 ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗಿ 1 ಗಂಟೆ ಒಂದೊಂದು ಜ್ಞಾನ ಪ್ರಚಾರ. ಒಂದೊಂದು ಸತಿ ಅವ್ರಿಗೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗ್ತಾ ದಾರಿಲಿ ಏನು ಮಾತಾಡಲಿ ಮುಂದೆ ಅನ್ನೋದೇ ಗೊತ್ತಾಗ್ತಿರ್ಲಿಲ್ವಂತೆ. ಅಥವಾ ರಾತ್ರಿ ಬಂದು ಅವ್ರು ಎಲ್ಲಿ ವಿಶ್ರಾಮ ಮಾಡ್ತಾರೋ ಆ ಜಾಗದಲ್ಲಿ ಕೂತು ನಾಳೆ ಏನು ಮಾತಾಡಲಿ ಅಂತ ಚಿಂತೆ ಮಾಡ್ತಾ ಇರೋರಂತೆ. ಆದರೆ ಅವರಿಗೆ ಶಾಸ್ತ್ರದ ಅರಿವಿರೋದ್ರಿಂದ
ಸತ್ಯ ಅವರಿಗೆ ಗೋಚರ ಆಗಿರೋದ್ರಿಂದ, ಗುರು ಕೃಪೆ ಇರೋದ್ರಿಂದ ಹೊಸ ಹೊಸ ಐಡಿಯಾಸು, ಥಾಟ್ಸು, ವಿಚಾರಗಳು ಮೈಂಡಲ್ಲಿ ಹೆಂಗೆ ಒಳ್ಳೆ ಕಾರಂಜಿ ಹಾಗೆ ಚಿಮ್ತಾ ಇತ್ತಂತೆ. ಈಗ ನಾವು ಹೇಳದೇ ಹೇಳ್ತಾ ಇದ್ರೆ ಬಿಡಿ ಅವ್ರು ಯಾವಾಗಲೂ ಅದೇ ಹೇಳ್ತಿರ್ತಾರೆ ಅಂತ. ಹಾಗಲ್ಲ, ತುಂಬ ಹೊಸ ಹೊಸ ಉದಾಹರಣೆಗಳು, ಕಥೆಗಳು ಅವರಿಗೆ ಎಲ್ಲ ಗೋಚರ ಆಗ್ತಿತ್ತಂತೆ. ಅದನ್ನೇ ಇಲ್ಲಿ ಹೇಳ್ತಾ ಇರೋದು, ಪರಮ ತತ್ವವನ್ನು ನಮಗಾಗಿ ತಿಳಿಯೋಕ್ಕೆ ಸಾಧ್ಯ ಇಲ್ಲ. ಭಗವತ್ ಕೃಪೆ, ಗುರು ಈಶ್ವರ ಹೇಳ್ತಾರಲ್ಲ, ಗುರು ಈಶ್ವರ ಗುರು ಆತ್ಮೇತಿ ಮೂರ್ತಿ ಭೇದ ವಿಭಾಗಿನೇ ಅಂತ ದಕ್ಷಿಣಾಮೂರ್ತಿ ಸ್ತೋತ್ರದಲ್ಲಿ. ಈಶ್ವರ ಗುರು ಆತ್ಮ ಒಂದೇ. ಮಾರ್ಗದರ್ಶನ ಮಾಡ್ತಾ ಇರ್ತಾರೆ, ಸತ್ಯದ ಅರಿವು ಮಾಡಿಸ್ತಾ ಇರ್ತಾರೆ. ಯಾವ ನಮ್ಮ ಬುದ್ಧಿ ಆ ಪರಮಾತ್ಮನಿಗೆ ಅರ್ಪಣೆ ಆಗಿದೆ, ಮೈ ಅರ್ಪಿತ ಮನೋಬುದ್ಧೇರ್ ಗೀತೆಯಲ್ಲಿ ಹೇಳ್ತಾನೆ. ಯಾವ ಬುದ್ಧಿ ಅವನಿಗೆ ಅರ್ಪಣೆ ಆಗಿದೆ, ಯಾವ ಬುದ್ಧಿಯಲ್ಲಿ ನಾನು ನನ್ನದು ಅನ್ನೋ ಅಹಂಕಾರ ಇಲ್ಲ, ಅಲ್ಲಿ ಶ್ರೀ ಕೃಷ್ಣಮಯವಾಗಿದೆ. ಕೃಷ್ಣ ಸಾಮ್ರಾಜ್ಯ ಅವನು ನಮ್ಮ ಬುದ್ಧಿಯನ್ನು ಗೆದ್ದು ಅಲ್ಲಿ ಕೃಷ್ಣನ ಸಾಮ್ರಾಜ್ಯ ಸ್ಥಾಪನೆ ಆಗಿದೆ. ಅಂತಹವರಿಗೆ ದುರ್ಲಭವಾದದ್ದು ಜಗತ್ತಲ್ಲಿ ಏನೂ ಇಲ್ಲ. ಅವನ ಕೃಪೆಯಿಂದ ಎಲ್ಲವೂ ಸಾಧ್ಯ. ಅಂತಹ ಒಬ್ಬ ಪಂಡಿತ ಇನ್ನೊಬ್ಬ ಪಂಡಿತನನ್ನು, ಜ್ಞಾನಿಯನ್ನು ಗುರುತಿಸ್ತಾನೆ. ನಮಗೆ ಅದರಲ್ಲೂ ಮನುಷ್ಯ ಜನ್ಮ ಬಂದಾಗ ಸರಿಯಾಗಿ ಈ ಭಗವಂತ ಕೊಟ್ಟಂತಹ ಈ ಒಂದು ಆಪರ್ಚುನಿಟಿ, ಈ ಒಂದು ಅವಕಾಶವನ್ನು ನಾವು ಉಪಯೋಗಿಸಿಕೊಂಡು ಗೀತೆಯ ಅರ್ಥ, ವೇದಾಂತದ ಅರ್ಥ, ವಿವೇಕದಿಂದ ಸಮಯವನ್ನು ಕಳೆದು ಆ ಪರಮ ತತ್ವದ ಕಡೆ ಸಾಗಬೇಕು. ಯಾರು ಅದನ್ನು ಸಂಪೂರ್ಣವಾಗಿ ಉಪಯೋಗಿಸ್ಕೋತಾನೋ ಅವನು ಜ್ಞಾನಿ, ಪಂಡಿತ. ಯಾರು ಸ್ವಲ್ಪ ಮಟ್ಟಿಗೆ ಉಪಯೋಗಿಸ್ಕೋತಾನೋ, ಇನ್ನೂ ಸಾಧನೆ ಮಾಡ್ಬೋದಾಗಿತ್ತು, ಮಾಡಲಿಲ್ಲ, ಸ್ವಲ್ಪ ಕಮ್ಮಿ ಯೂಸ್ ಮಾಡಿತ್ತು. ಅಜ್ಞಾನಿಯಂತೂ ಆ ಜ್ಞಾನವನ್ನು ಯೂಸೇ ಮಾಡಲಿಲ್ಲ, ಯಾವುದೋ ಹೊರಗಿನ ವಿಷಯಗಳಲ್ಲೇ ಸಮಯ ಕಳೆದುಬಿಟ್ಟ. ನಮ್ಮ ಜೀವನ ಸಾರ್ಥಕವಾಗಬೇಕಾದ್ರೆ, ಈ ಜ್ಞಾನ ಸಂಪಾದನೆ ಆಗಬೇಕಾದ್ರೆ ಜೀವನವನ್ನು ಕೃಷ್ಣನಿಗಾಗಿ ಮುಡುಪಿಡೋದು. ಕೃಷ್ಣನಿಗಾಗಿ ಮುಡುಪಿಡೋದು ಅಂದರೆ ನಾವು ಮಾಡೋ ಪ್ರತಿಯೊಂದು ಕೆಲಸದಲ್ಲೂ ಕೃಷ್ಣನ ಒಂದು ಸ್ಮರಣೆ, ಅವನು ಕೊಟ್ಟಂತಹ ಗೀತೆಯ ಜ್ಞಾನವನ್ನು ಅಳವಡಿಸ್ಕೊಳ್ಳೋದು. ಗೋಪಿಯರು ಹೀಗಿದ್ದರು, ಎಲ್ಲ ಮನೆಯ ಜವಾಬ್ದಾರಿ ನಿರ್ವಹಿಸ್ತಾ ಇದ್ದರು, ಮಕ್ಕಳನ್ನ ನೋಡ್ಕೋತಾ ಇದ್ದರು, ಅತ್ತೆ ಮಾವನ ಸೇವೆ ಮಾಡ್ತಾಯಿದ್ರು, ಮನೆಯಲ್ಲಿರೋ ಎಲ್ಲರಿಗೂ ಪ್ರೀತಿಯಿಂದ ಅಡುಗೆ ಮಾಡಿ ಬಡಿಸ್ತಾ ಇದ್ದರು. ಅವರ ಇದರಲ್ಲಿ ಹಸು ಕರುಗಳಿರ್ತಿತ್ತು, ಅದನ್ನು ನೋಡ್ಕೋತಾ ಇದ್ದರು, ಹಾಲು ಕರಿತಾ ಇದ್ದರು, ಬಿಡುವಿಲ್ಲದ ಕೆಲಸ ಮಾಡ್ತಾಯಿದ್ರು ಹೊರಗಡೆ. ಆದರೆ ಮನಸ್ಸನ್ನು ಮಾತ್ರ ಆ ಕೃಷ್ಣನಿಗೆ ಅರ್ಪಣೆ ಮಾಡಿದರು. ಇದನ್ನು ಕೃಷ್ಣ ಅರ್ಪಿತ ಜೀವನ ಅನ್ನೋದು. ಅಂತಹ ಜೀವನವನ್ನು ಕಳೆದರೆ ಸಾರ್ಥಕ. ಅಂತಹವನೇ ವಿವೇಕಿ, ಅಂತಹವನೇ ಪಂಡಿತ. ಈ ರೀತಿಯಾಗಿ ಅಂದರೆ ಯಾರು ಶಾಸ್ತ್ರವನ್ನು ಈ ರೀತಿಯಾಗಿ ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದಾನೆ ಅವನು ಪಂಡಿತ ಅಂತ ಪಂಡಿತನ ವಿಷಯವಾಗಿ ತುಂಬ ಒಂದು ಶ್ಲೋಕಗಳನ್ನ ಲಾಂಗ್ ಡಿಸ್ಕಷನ್ಗೆ ತಗೋತಾನೆ ವಿದುರ. ತಗೊಂಡು ಅಂದರೆ ನಿನ್ನಲ್ಲಿ ಆ ಗುಣಗಳಿಲ್ಲ ಅಂತ ಧೃತರಾಷ್ಟ್ರನಿಗೆ ಇಂಡೈರೆಕ್ಟಾಗಿ ಹೇಳೋದು. ನಿನ್ನಲ್ಲಿ ಆ ಗುಣಗಳು ಇಲ್ಲ, ನಿನಗೆ ಸತ್ಯ ಧರ್ಮ ಅಂದರೆ ಏನು ನಿನಗೆ ಅರಿವೇ ಇಲ್ಲ. ಮತ್ತೆ ಮುಂದೆ ಟಾಪಿಕ್ ತಗೊಳ್ಳೋದು ವಿದುರ. ಮೂರ್ಖ, ಇಷ್ಟ ತನಕ ಪಂಡಿತ ಯಾರು ಅಂತ ಹೇಳ್ದ. ಈಗ ಮೂರ್ಖ ಯಾರು ಅಥವಾ ಫೂಲ್, ಮೂರ್ಖ ಯಾರು ಅಂತ ವಿದುರ ಈಗ ಹೇಳೋಕ್ಕೆ ಶುರು ಮಾಡ್ತಾನೆ. ನಮ್ಮ ಸ್ವಭಾವ ಏನು ಗೊತ್ತಾ, ಪಂಡಿತ ಅಂದರೆ ಈ ಗುಣಗಳು ನನ್ನಲ್ಲಿ ಇರ್ಬೋದಾ ಇಲ್ವಾ, ನಾನು ಇದನ್ನು ಹೇಗೆ ಬೆಳೆಸ್ಕೋಬೋದು, ಒಳ್ಳೆಯದದು ಆ ಥರ ಚಿಂತನೆ. ಮೂರ್ಖ ಅಂದ ತಕ್ಷಣ ನಾನಲ್ಲಪ್ಪ ಬೇರೆ ಯಾರೋ ಇರಬೇಕು ಅಂತ ಅಲ್ಲಿ ಇಲ್ಲಿ ನೋಡ್ತೀವಿ.
ಹಾಗೆ ಮಾಡಬಾರ್ದು. ಇದನ್ನು ನಾವು ಎವ್ಯಾಲ್ಯೂಟ್ ಮಾಡ್ಕೋಬೇಕು, ನಮ್ಮನ್ನು ನಾವು ರಿಫ್ಲೆಕ್ಟ್ ಮಾಡ್ಕೋಬೇಕು, ವಿಚಾರ ಮಾಡಬೇಕು. ಈ ಗುಣಗಳಿದ್ದರೆ ಬಿಡಬೇಕು ಅದನ್ನು. ಮೂರ್ಖ ಅಂತಂದರೆ ವಿದುರ ಇಲ್ಲಿ ತುಂಬ ಇಂಟ್ರೆಸ್ಟಿಂಗಾಗಿ ಈ ಟಾಪಿಕ್ನ ತಗೋತಾನೆ. ಈಗ ಹಿಂದೆ ಹೇಳಿದ ಹಾಗೆ ಜನ್ಮ ವ್ಯರ್ಥ ಅಂತ ಹೇಳಿದ್ನಲ್ಲ, ಯಾರು ಪರಮ ಗುರಿಯನ್ನು ಅರಿಯರೋ, ಯಾರು ಪರಮತತ್ವದ ಬಗ್ಗೆ ಸ್ವಲ್ಪವೂ ವಿಚಾರ ಮಾಡಲ್ವೋ ಅವನು ಶತಮೂರ್ಖ. ಅವನು ಜೀವನದಲ್ಲಿ ಎಷ್ಟೇ ಯಶಸ್ಸು, ಹಣ, ಕೀರ್ತಿ ಗಳಿಸಿರಲಿ, ಅವನು ಮೂರ್ಖ. ಸ್ಟ್ರೈಟ್ ಅವೇ ಅಟ್ಯಾಕ್ ಮಾಡ್ತಾನೆ ವಿದುರ. ಮೊದಲನೇದಾಗಿ ಅವನೇನು ಹೇಳ್ತಾನೆ ಅಂದರೆ, ಮೂರ್ಖನ ವಿಷಯವಾಗಿ, ಅಶ್ರುತಶ್ಚ ಸಮುನ್ನದ್ದೋ ದರಿದ್ರಶ್ಚ ಮಹಾಮನಾಹ ಅಂತ ಹೇಳ್ತಾನೆ. ಅಶ್ರುತಶ್ಚ ಶಾಸ್ತ್ರದ ತಿಳುವಳಿಕೆ ಇಲ್ಲದವನು ಮೂರ್ಖ, ದರಿದ್ರ ಅಂತ ಹೇಳ್ತಾನೆ. ಜ್ಞಾನದ ದರಿದ್ರತೆ. ಯಾರಿಗೆ ಶಾಸ್ತ್ರದ ತಿಳುವಳಿಕೆ ಇಲ್ಲ, ಜ್ಞಾನ ಇಲ್ಲ, ಅದರಿಂದಲೇ ಅವನು ದರಿದ್ರ. ಜ್ಞಾನದ ಅಭಾವ, ಕೊರತೆ. ಆದ್ದರಿಂದ ಜ್ಞಾನ ಯಾವಾಗ ಇಲ್ಲ, ನನ್ನ ನಿಜ ಸ್ವರೂಪದ ಅರಿವಿಲ್ಲ, ನಾನು ನನ್ನದು ಅಂತಕ್ಕಂತಹ ಅಹಂಕಾರ. ಅವನು ತುಂಬ ಶ್ರೀಮಂತನಾಗಿರ್ಬೋದು, ಆದರೆ ಜ್ಞಾನ ಯಾವುದೋ ಜ್ಞಾನ ಅಲ್ಲ. ವ್ಯವಹಾರದ ಜ್ಞಾನ, ಈ ಲೌಕಿಕ ವಿಷಯಗಳ ಡಿಗ್ರಿಗಳು ಅದೆಲ್ಲ ಅಲ್ಲ. ನನ್ನ ನಿಜ ಸ್ವರೂಪದ ಜ್ಞಾನ, ಶಾಸ್ತ್ರ ಏನನ್ನು ಪಾಯಿಂಟ್ ಔಟ್ ಮಾಡ್ತಾ ಇದೆ ಅದು ನನ್ನಲ್ಲಿ ಇಲ್ಲ ಅಂದರೆ ನಾನು ದರಿದ್ರ, ನಾನು ಮೂರ್ಖ, ಶತಮೂರ್ಖ. ಈ ವಿಷಯವಾಗಿ ನನಗೆ ತುಂಬ ಹಿಂದೆ ಒಂದು ಕತೆ ಓದಿದ್ದೆ ನಾನು. ಎಲ್ಲಿ ಅಂತ ನೆನಪು ಬರ್ತಾ ಇಲ್ಲ, ತುಂಬ ಹಿಂದೆ ಓದಿದ್ದೆ. ಒಂದು ದೊಡ್ಡ ಟೀ ಎಸ್ಟೇಟು, ತುಂಬ ಜನ ಕೆಲಸ ಮಾಡ್ತಾ ಇರ್ತಾರೆ ಅಲ್ಲಿ. ತುಂಬ ದೊಡ್ಡ ಶ್ರೀಮಂತನಿಗೆ ಸೇರಿದ್ದದು ಟೀ ಎಸ್ಟೇಟು. ಅವನು ತುಂಬ ಅನುಕೂಲವಾಗಿರ್ತಾನೆ, ಅವನ ವ್ಯವಹಾರ ಎಲ್ಲ ಚೆನ್ನಾಗಿ ನಡೀತಾ ಇರುತ್ತೆ. ಅವನ ಟೀ ಎಸ್ಟೇಟಲ್ಲಿ ಕೆಲಸ ಮಾಡ್ತಾರಲ್ಲ, ಅವರು ಒಂದು ಸಲ ಇವನಿಗೆ ಬಂದು ಹೇಳ್ತಾರೆ, ಇದು ನಿಮ್ಮ ಟೀ ಎಸ್ಟೇಟ್ ತುಂಬ ದೊಡ್ಡದು, ಅಲ್ಲಿ ಒಂದು ಗುಡಿಸಲು ಹಾಕ್ಕೊಂಡು ಒಬ್ಬ ನಿಮ್ಮ ಇದರಲ್ಲೇ ಕೂಲಿ ಕೆಲಸ ಮಾಡ್ತಾನೆ, ಆ ಗುಡಿಸಲಿನಲ್ಲಿ ವಾಸ ಮಾಡ್ತಾನೆ. ನಿಮ್ಮ ಟೀ ಎಸ್ಟೇಟಲ್ಲೇ ಒಂದು ಸಣ್ಣ ಗುಡಿಸಲು ಅಲ್ಲಿದ್ದಾನೆ. ತುಂಬ ಅತ್ಯಂತ ಬಡವ, ದಿನಗೂಲಿ, ಆದರೆ ಯಾವಾಗಲೂ ಸಂತೋಷವಾಗಿ ಆನಂದವಾಗಿ ಇರ್ತಾನೆ. ಅವನನ್ನು ನೋಡಿದ್ರೆ ಯಾರೋ ಸಿದ್ಧ ಪುರುಷನ ಥರ ಕಾಣಿಸ್ತಾನೆ. ಜ್ಞಾನಿ ಇರಬೇಕು ಅವನಿಗೆ ಎಲ್ಲ ಸಿದ್ಧಿಗಳು ಇದೆ ಅಂತ ಅನಿಸತ್ತೆ ಅಂತ ಅಲ್ಲಿ ಕೆಲಸ ಮಾಡೋರು ಬಂದು ಈ ಶ್ರೀಮಂತನಿಗೆ, ಟೀ ಎಸ್ಟೇಟ್ ಓನರ್ ಇರ್ತಾನಲ್ಲ, ಅವನಿಗೆ ಹೇಳ್ತಾರೆ. ಸರಿ, ಇವನಿಗೆ ಯಾರು ಇರ್ಬೋದು ನನ್ನ ಇದರಲ್ಲೇ ಕೆಲಸ ಮಾಡೋರು, ನನಗೆ ಗೊತ್ತಿಲ್ವಲ್ಲ ಅಂತ ಹೇಳಿ ಒಂದು ದಿನ ಈ ಶ್ರೀಮಂತ ಹುಡುಕೊಂಡು ಹೋಗ್ತಾನೆ ಅವನನ್ನು. ಇದೆಲ್ಲ ಒಂಥರ ವೇದಾಂತದ ಕಥೆಗಳ ಥರ. ಅವನೇನು ಮಾಡ್ತಾನೆ, ಅಲ್ಲಿ ಹುಡುಕೊಂಡು ಹೋಗಿ ಕರ್ಕೊಂಡು ಹೋಗ್ತಾರೆ ಅವ್ರ ಕಡೆಯವರೆಲ್ಲ, ಇದೇ ಗುಡಿಸ್ಲಲ್ಲಿ ಅವನು ವಾಸ ಮಾಡ್ತಾನೆ ಅಂತ. ಹೋಗಿ ನೋಡ್ತಾನೆ, ಒಂದು ಸಣ್ಣ ಗುಡಿಸ್ಲು, ಅಲ್ಲಿ ಅವನು ಆನಂದವಾಗಿ ಕೂತಿರ್ತಾನೆ ಗಂಜಿ ಕುಡ್ಕೊಂಡು. ಇವನು ಹೋಗಿ ಕೇಳ್ತಾನೆ, ನೀವು ನಮ್ಮ ಇದರಲ್ಲೇ ಕೆಲಸ ಮಾಡ್ತಿರಂತೆ, ನೀವು ಸಿದ್ಧ ಪುರುಷರು ಅನ್ನೋದನ್ನು ಕೇಳಿದೆ, ನೀವು ಜ್ಞಾನಿಗಳು ಅಂತ ಕೇಳಿದೆ, ನಿಮಗೆ ಏನೇನು ಸಿದ್ಧಿ ಇದೆ, ನಿಮಗೆ ನಾಳೆಯ ಭವಿಷ್ಯ ನೋಡುವಂತಹ ಒಂದು ಶಕ್ತಿ ಇದೆಯಾ? ಏಕೆಂದರೆ ಜ್ಞಾನಿಗಳಿಗೆ, ಸಿದ್ಧ ಪುರುಷರಿಗೆ ಅದೆಲ್ಲ ಸಿದ್ಧಿಸಿರುತ್ತೆ. ನಿಮಗೆ ಮುಂದಿನ ಭವಿಷ್ಯವನ್ನು ನೋಡುವಂತಹ ಒಂದು ಶಕ್ತಿ ಇರಬಹುದಲ್ವಾ ಅಂತ. ಅವನು ನಕ್ಕು ಹೇಳ್ತಾನೆ, ನನಗೆ ಗೊತ್ತಾಗುತ್ತೆ ನಾಳೆದು ಏನು ಭವಿಷ್ಯ ಅಂತ. ದಯವಿಟ್ಟು ಏನು ನಾಳೆಯ ಭವಿಷ್ಯ
ನನಗೆ ಸ್ವಲ್ಪ ತಿಳಿಸ್ತೀರಾ ಅಂತ ಕೇಳ್ತಾನೆ ಆ ಶ್ರೀಮಂತ. ಆಗ ಅವನು ನಕ್ಕು ನಿರ್ಲಿಪ್ತನಾಗಿ ಹೇಳ್ತಾನೆ, ನಾಳೆಯ ಬೆಳಿಗ್ಗೆ ಈ ಈ ಜಾಗದಲ್ಲಿ, ಅಂದರೆ ಈ ಏನು ಆ ಜಾಗ ಇದೆ, ಈ ಜಾಗದಲ್ಲಿ, ಈ ಪ್ರದೇಶದಲ್ಲಿ ಯಾರು ಅತ್ಯಂತ ಶ್ರೀಮಂತ ವ್ಯಕ್ತಿಯೋ ಅವನ ಸಾವಾಗತ್ತೆ ನಾಳೆ ಬೆಳಿಗ್ಗೆ ಅಂತ ಹೇಳ್ತಾನೆ. ಇವನಿಗೆ ತುಂಬ ಗಾಬರಿ ಆಗ್ಬಿಡುತ್ತೆ. ಯಾಕೆಂದರೆ ಆ ಟೀ ಎಸ್ಟೇಟ್ ಪೂರ್ತಿ ಇವನೇ ಓನರು, ಶ್ರೀಮಂತ ಇವನೇ. ಅಂದರೆ ನಾಳೆ ಬೆಳಿಗ್ಗೆ ನನ್ನ ಸಾವಾಗತ್ತಾ? ನಾನು ಇವಾಗ ಆರೋಗ್ಯವಾಗೇ ಇದ್ದೀನಲ್ಲ. ಮತ್ತು ಹಂಗೆ ಸಾವಾಗಬೇಕು ಅಂದರೆ ಏನಾದ್ರು ಹಾರ್ಟ್ ಅಟ್ಯಾಕ್ ಆಗಬೇಕು, ಏನಾದ್ರು ಒಂದು ಆಕ್ಸಿಡೆಂಟ್ ಆಗಬೇಕು. ಅದಕ್ಕೆ ಎಲ್ಲೂ ಹೋಗೋದೇ ಬೇಡ, ಮನೇಲೇ ಇದ್ಬಿಡೋಣ ಅಂತ ತನ್ನ ಮನೆಗೆ ಹೋಗಿ ಸೇಫಾಗಿ ಸೇರ್ಕೊಂಡ್ಬಿಡ್ತಾನೆ. ಸುತ್ತಲೂ ಗೀಡ್ಸ್ನೆಲ್ಲ ಇಟ್ಕೊಂಡು ಸೆಕ್ಯೂರಿಟಿ ಮಾಡ್ಕೋತಾನೆ. ಆಮೇಲೆ ಹಾರ್ಟ್ ಅಟ್ಯಾಕ್ ಆಗಿಬಿಟ್ರೆ ನನಗೆ, ಏಕೆಂದರೆ ಅವನು ಹೇಳಿದ್ದು ನಿಜನೇ ಇರುತ್ತೆ. ಆದ್ದರಿಂದ ತನ್ನ ಡಾಕ್ಟ್ರಿಗೆ ಹೇಳಿ ಕಳಿಸ್ತಾನೆ. ಅವರು ಅಲ್ಲೇ ಕಾಯ್ತಾ ಇರ್ತಾರೆ. ಇಡೀ ರಾತ್ರಿ ಮಳೆ ಬರ್ತಾ ಇರುತ್ತೆ. ಇವನಿಗೆ ಹೆದರಿಕೆ ಅಂದರೆ ಹೆದರಿಕೆ. ಇಡೀ ಜಾಗದಲ್ಲಿ ನಾನೇ ಶ್ರೀಮಂತ, ನಂದೇ ಸಾವಾಗತ್ತೇನೋ ಅಂತ. ರಾತ್ರಿ ಕಳೆದು ಬೆಳಗಾಗುತ್ತೆ, ಏನೂ ಆಗಲ್ಲ. ಅವನು ತನ್ನ ಮ್ಯಾನೇಜರು ಅದು ಯಾರ್ಯಾರು ಬಂದು ಹೇಳಿದ್ರೋ ಎಲ್ರಿಗೂ ಚೆನ್ನಾಗಿ ಬೈತಾನೆ. ಯಾರವನು ಮೂರ್ಖ, ಅವನಿಗೇನೂ ಗೊತ್ತಿಲ್ಲ. ನೀವು ಅವನನ್ನು ಮಹಾಸಿದ್ಧ ಪುರುಷ ಜ್ಞಾನಿ ಅಂತಂದ್ರಿ, ಏನೂ ಆಗಿಲ್ಲ ನನಗೆ. ಈ ಜಾಗದಲ್ಲಿರೋ ಅತ್ಯಂತ ಶ್ರೀಮಂತ ನಾನೇ, ಯಾವ ಸಾವು ಆಗಲಿಲ್ಲ, ಏನೂ ಆಗಲಿಲ್ಲ ಅಂತ ಅಂದ್ಬಿಟ್ಟು ಅವನು ಸುಳ್ಳು ಹೇಳಿದ್ದಾನೆ ಅಂತ ಹೇಳಿ ಅವನಿಗೆ ನೀನು ಸುಳ್ಳು ಹೇಳಿದ್ಯಾ ಅಂತ ಹೇಳೋಕ್ಕೆ ಅವನ ಗುಡಿಸಲಿನ ಹತ್ರ ಹೋಗ್ತಾನೆ. ಅವನ ಸಾವಾಗಿರುತ್ತೆ. ಇವನಿಗೆ ಆಶ್ಚರ್ಯ ಆಗುತ್ತೆ. ಇವನು ಯಾವ ಶ್ರೀಮಂತ? ನಾನು ತಾನೇ ಶ್ರೀಮಂತ. ಇವನು ನೋಡಿದ್ರೆ ಒಂದು ಗುಡಿಸ್ಲಲ್ಲಿ ಗಂಜಿ ಕುಡ್ಕೊಂಡು ಬಿದ್ದಿದ್ದ. ಇವನು ಸಾವಾಗಿದೆ, ಇವನು ಶ್ರೀಮಂತ ಸಾಯ್ತಾನೆ ಅಂತ ಹೇಳಿದ್ನಲ್ಲ ಅಂತ. ಆಗ ಅವನು ಬರೆದಿಟ್ಟಿರ್ತಾನೆ, ಆತ್ಮಜ್ಞಾನಕ್ಕಿಂತ ಹೆಚ್ಚಿನ ಸಂಪತ್ತು ಇಲ್ಲ ಇನ್ನೊಂದು. ಅದನ್ನು ಯಾರು ಪಡೆದಿದ್ದಾನೋ ಅವನಂತಹ ಶ್ರೀಮಂತ ಯಾರೂ ಇಲ್ಲ. ಅದು ಜಗತ್ತಿನ ವಸ್ತುಗಳೆಲ್ಲ ತುಚ್ಛ ಅಂಥವರಿಗೆ. ಈ ಕಥೆಯನ್ನು ಓದಿದ್ದೆ. ಹಾಗೆ ಆದಿಶಂಕರರ ಜೀವನದಲ್ಲಿ ಬರುತ್ತೆ. ಅವರು ಬಹಳ ಜ್ಞಾನಿಗಳು ಅಂತ ವಿಖ್ಯಾತರಾಗಿರ್ತಾರೆ. ಊರಿನ ರಾಜರೆಲ್ಲ ಬಂದು ಅವರ ಕಾಲ ಕೆಳಗೆ ಚಿನ್ನ, ವಜ್ರ, ವೈಡೂರ್ಯ ಎಲ್ಲ ಅರ್ಪಣೆ ಮಾಡ್ತಿರ್ತಾರೆ. ಆಚಾರ್ಯರಿಗೆ ಅದರ ಯಾವುದರ ಮೇಲೂ ಆಸಕ್ತಿ ಇರಲ್ಲ. ಯಾಕೆಂದರೆ ಜ್ಞಾನಿ ಆದವನಿಗೆ, ಆತ್ಮಜ್ಞಾನವನ್ನು ಪಡೆದವನಿಗೆ ಅದಕ್ಕಿಂತ ಉತ್ತಮವಾದದ್ದು, ಉತ್ಕೃಷ್ಟವಾದದ್ದು, ಶ್ರೇಷ್ಠವಾದದ್ದು ಯಾವುದೂ ಇಲ್ಲ. ಎಲ್ಲಿ ಜ್ಞಾನವಿಲ್ವೋ ಅಲ್ಲಿ ದಾರಿದ್ರತೆ, ಎಲ್ಲಿ ಜ್ಞಾನವಿದೆಯೋ ಅವನು ಬಡವನಾಗಿದ್ದರೂ ಶ್ರೀಮಂತ, ಎಲ್ಲಿ ಜ್ಞಾನವಿಲ್ಲ ಅಜ್ಞಾನಿಯಾಗಿದ್ದರೆ ಅವನು ಶ್ರೀಮಂತನಾಗಿದ್ದರೂ ದರಿದ್ರ ಅಂತ ವಿದುರ ಇಲ್ಲಿ ಯಾರಿಗೆ ಶಾಸ್ತ್ರದ ತಿಳುವಳಿಕೆ ಇಲ್ಲವೋ ಸ್ಟ್ರೈಟ್ ಅವೇ ಅಟ್ಯಾಕ್ ಮಾಡ್ತಾನೆ. ಭಾಗವತವೂ ಹೀಗೆ. ಇನ್ನು ಭಗವದ್ಗೀತೆಯಲ್ಲಿ ಪರಮಾತ್ಮನಾದರೂ ಸ್ವಲ್ಪ ಕನ್ಸಿಡರೇಷನ್ ತೋರಿಸಿ ಹೇಳ್ತಾನೆ. ಈ ವಿದುರ ನೀತಿ ಆಗಲಿ, ಭಾಗವತ ಆಗಲಿ ಸ್ಟ್ರೈಟ್ ಅವೇ, ನಿನಗೆ ಜ್ಞಾನ ಇಲ್ವಾ ನೀನು ಮೂಢ, ನಿನಗೆ ಭಕ್ತಿ ಇಲ್ವಾ ನೀನು ಯೂಸ್ಲೆಸ್ಸು, ಈ ಥರ ಹೇಳುತ್ತೆ. ಯಾಕೆ ಹಾಗೆ ಹೇಳ್ತಾರೆ ಅಂದರೆ, ಶಾಸ್ತ್ರದ ತಿಳುವಳಿಕೆ ಎಲ್ಲಿ ಇರಲ್ಲ ಅಲ್ಲಿ ತಾಮಸಿಕ ಪ್ರವೃತ್ತಿ, ತಮೋಗುಣ ಹೆಚ್ಚು ಇರುತ್ತೆ, ಅಜ್ಞಾನ ಹೆಚ್ಚು ಇರುತ್ತೆ ಅಂಥ ಕಡೆ, ಅಹಂಕಾರ ಕುಣಿತಾ ಇರುತ್ತೆ ಅಂಥವರಲ್ಲಿ. ಏಕೆಂದರೆ ಅವ್ರಿಗೆ ಜ್ಞಾನ ಇಲ್ಲ ಶಾಸ್ತ್ರದ್ದು. ನಾನು ಮಾಡಿದೆ, ನಾನು ಸಂಪಾದನೆ ಮಾಡಿದೆ, ನನ್ನಿಂದ ಆಯಿತು. ಅವರಿಗೆ ಜಡವಾದ ದೇಹವೇ ಸತ್ಯ, ಕಣ್ಣಿಗೆ ಏನು ಕಾಣುತ್ತೋ ಅದೇ ಸತ್ಯ. ದೇಹ ಕಣ್ಣಿಗೆ ಯಾವುದು ಸೀಯಿಂಗ್ ಇಸ್ ಬಿಲೀವಿಂಗ್ ಅಂತಾರೆ. ನಾನು ನೋಡ್ತಾ ಇದ್ದೀನಿ, ದೇಹ ಮಾತ್ರ ನಾನು. ಆದ್ದರಿಂದ ದೇಹ ಕಣ್ಣಿಗೆ ಕಾಣುತ್ತೆ, ಆದ್ದರಿಂದ ಅದು ನನಗೆ ಮುಖ್ಯ. ಇದು ಒಬ್ಬ ಮೂರ್ಖನ ಲೆಕ್ಕಾಚಾರ ಅಲ್ಲ. ನಿಮ್ಮ ಶಾಸ್ತ್ರವನ್ನು ನಾನು ಓದದೇ ಇರ್ಬೋದು, ಆದರೆ ನಾನು ಸೈನ್ಸ್ ಓದಿದ್ದೀನಿ.
ನಾನು ಫಿಸಿಕ್ಸಲ್ಲಿ PhD. ಶಾಸ್ತ್ರ ನನಗೆ ಗೊತ್ತಿಲ್ಲ ನಿಮ್ಮದು. ಇದೇ ನಮ್ಮ ಒಂದು ತುಂಬ ದುರ್ಬಲವಾದ ಮನಸ್ಸಿನಿಂದ ನಾವು ಹಂಗೆ ಥಿಂಕ್ ಮಾಡ್ತೀವಿ. ಸೈನ್ಸು ಮತ್ತು ಆಧ್ಯಾತ್ಮ ಬೇರೆ ಬೇರೆ ಅಲ್ಲ, ಎರಡೂ ಒಂದಕ್ಕೊಂದು ವಿರುದ್ಧ ಅಲ್ಲ. ಜಗತ್ತಿನಲ್ಲಿ ಏನೇನು ನಡೀತಾ ಇದೆ, ಯಾವ ಲಾ ನೇಚರಲ್ಲಿದೆ, ಅದನ್ನು ಸೈನ್ಸು ತಿಳಿಸಿ ಹೇಳಿದ್ರೆ ಅದರ ಹಿಂದಿನ ಶಕ್ತಿಯನ್ನು ಆಧ್ಯಾತ್ಮ ತಿಳಿಸಿ ಹೇಳುತ್ತೆ. ಒಂದು ಉದಾಹರಣೆ ಹೇಳಬೇಕು ಅಂದರೆ, ಈಗ ಒಂದು ಅಡುಗೆ, ಹೊಸ ಅಡುಗೆ ಕಲ್ತ್ಕೊಂಡಿದ್ದಾರೆ ಮಾಡೋದಕ್ಕೆ. ಆ ಅಡುಗೆಯಲ್ಲಿರೋ ಆ ರೆಸಿಪಿ, ಅದರಲ್ಲಿರೋ ಇಂಗ್ರೀಡಿಯೆಂಟ್ಸು ಏನೇನು ಹಾಕಿದ್ದಾರೆ, ಎಷ್ಟೆಷ್ಟು ಹಾಕಿದ್ದಾರೆ, ಎಷ್ಟು ಹೊತ್ತು ಅದನ್ನು ಬೇಯಿಸಿದ್ದಾರೆ, ಕುಕ್ ಮಾಡಿದ್ದಾರೆ, ಅದು ಸೈನ್ಸು. ಇದನ್ನು ಫೋಕಸ್ ಮಾಡೋದಕ್ಕೆ ಸೈನ್ಸ್ ಅಂತಾರೆ. ಆದರೆ ಅದನ್ನು ಯಾರು ಕುಕ್ ಮಾಡಿದ್ನೋ, ಯಾರು ಮಾಡಿದನೋ ಅಡುಗೆ, ಅದರ ಮೇಲೆ ಫೋಕಸ್ ಮಾಡೋದನ್ನು ಆಧ್ಯಾತ್ಮ ಅಂತಾರೆ. ಸೃಷ್ಟಿಯನ್ನು ತಿಳ್ಕೊಳ್ಳೋದು ಸೈನ್ಸು, ಸೃಷ್ಟಿಕರ್ತನನ್ನು ತಿಳಿಯೋದು ಆಧ್ಯಾತ್ಮ. ನಮ್ಮಲ್ಲಿ ಆ ತಾಮಸಿಕವಾದ ಒಂದು ಜ್ಞಾನ, ಶಾಸ್ತ್ರದ ತಿಳುವಳಿಕೆ ಇಲ್ಲದೆ ಹೋದರೆ ಇರುತ್ತೆ. ಅಂತಹ ಜ್ಞಾನ ವೇಸ್ಟು. ನಾವು ಜೀವನದಲ್ಲಿ ಎಷ್ಟೇ ಸಕ್ಸಸ್ ಆಗಿದ್ದರೂ ನಮಗದು ವೇಸ್ಟು. ಆದ್ದರಿಂದಲೇ ಇಲ್ಲಿ ವಿದುರ ಶಾಸ್ತ್ರದ ತಿಳುವಳಿಕೆ ಇಲ್ಲದೆ ಇದ್ದರೆ ಮೂರ್ಖ ಅಂತಾನೆ. ಮತ್ತು ಇನ್ನೊಂದು ಪಾಯಿಂಟನ್ನು ಹೇಳ್ತಾನೆ ವಿದುರ. ಯಾವುದನ್ನು ಅಪೇಕ್ಷೆ ಪಡಬಾರ್ದೋ ಅದನ್ನು ಅಪೇಕ್ಷಿಸಿ ಅದರ ಬೆನ್ನಟ್ಟಿ ಹೋಗ್ತಾನೋ ಅವನು ಮೂರ್ಖ. ಯಾವುದನ್ನು ಪಡಿ, ಇದು ನಿನಗೆ ಒಳ್ಳೆಯದು ಅಂತ ಶಾಸ್ತ್ರ ತಿಳಿಸಿ ಹೇಳುತ್ತೋ ಅದನ್ನು ನೆಗ್ಲೆಕ್ಟ್ ಮಾಡ್ತಾನೆ. ಭಗವದ್ಗೀತೆ 60 ವರ್ಷ ಆದಮೇಲೆ ಓದೋದ್ರೆ ಆಯಿತು. ಜೀವನವನ್ನು ನಿನಗೆ ಹೆಂಗೆ ಬೇಕಾದರೂ ನೀನು ಕಳೆದು ಬಿಟ್ಟು 60 ವರ್ಷ ಆದಮೇಲೆ ಏನು ದೇಹದ ಶಕ್ತಿಯೆಲ್ಲ ಕುಂದು ಹೋದ್ಮೇಲೆ ಕಣ್ಣು ಕಾಣೋದಿಲ್ಲ, ಸರಿಯಾಗಿ ಕಿವಿಲಿ ಕೇಳೋಲ್ಲ, ಏನೇನು ರೋಗಗಳು ಬರುತ್ತವಾಗ. ಆಗ ಓದಿದ್ರೆ ಆಯ್ತು ಭಗವದ್ಗೀತೆ. ಅದು ನೆಗ್ಲೆಕ್ಟು. ಯಾವುದು ಪಡಿಬೇಕೋ, ಯಾವುದು ಒಳ್ಳೆಯದೋ ಅದನ್ನು ಜೀವನದಲ್ಲಿ ಅದರ ಬಗ್ಗೆ ತಾತ್ಸಾರ, ನಿರಾಸಕ್ತಿ. ಈಗಿನ ಟೀನೇಜರ್ಸ್ ಇದ್ದಾರೆ ನೋಡಿ, ಇದೇ ಥರ. ಯಾವುದನ್ನು ಅಪೇಕ್ಷೆ ಪಡಬಾರ್ದೋ, ಯಾವುದು ಒಳ್ಳೆಯದಲ್ವೋ ಅದನ್ನು ಬೆನ್ನಟ್ಟಿ ಹೋಗೋದು. ಕೆಟ್ಟ ಚಟಗಳು, ಕೆಟ್ಟ ದಿನಚರಿ, ಬೇರೆಯವ್ರನ್ನ ನೋಡಿ ಆ ಥರ, ಯಾರೋ ಫ್ರೆಂಡ್ ಇದ್ದರೆ ಆ ಥರ ತಾನು ಹಾಗೆ ಮಾಡಬೇಕು. ಇಲ್ಲದೇ ಆದರೆ ತನ್ನದು ಕಮ್ಮಿ ಅಂತ ಅಂದ್ಕೊಂಡು ಎಲ್ಲ ಅಂದರೆ ಸಮಾಜದಲ್ಲಿ ನಾನು ಎಲ್ಲರ ಥರ ಅಂದರೆ ಕೆಟ್ಟತನ ಮಾಡದೆ, ಕೆಟ್ಟ ಕೆಲಸಗಳು, ಕೆಟ್ಟ ಅಭ್ಯಾಸ ಮಾಡೋದೇ ಶ್ರೇಷ್ಠ ಅಂತ. ಯಾವುದು ಅಪೇಕ್ಷೆ ಪಡಬಾರ್ದೋ ಅದನ್ನು ಬೆನ್ನಟ್ಟಿ ಹೋಗೋದು, ಯಾವುದು ನಿನಗೆ ಒಳ್ಳೆಯದೋ ಅದನ್ನು ತಿರಸ್ಕರಿಸೋದು. ಇದು ಮೂರ್ಖನ ಲಕ್ಷಣ. ಮೊದಲನೇದೇನು? ಶಾಸ್ತ್ರದ ತಿಳುವಳಿಕೆ ಇಲ್ಲದೆ ಇರೋದು. ಯಾವುದು ಅಪೇಕ್ಷೆ ಪಡಬಾರ್ದೋ ಅದನ್ನು ಅಪೇಕ್ಷೆ ಪಡೋದು, ಅದನ್ನು ಅದೇ ಬೇಕು ಅಂತ ಅಟ್ಟಿಸ್ಕೊಂಡು ಹೋಗೋದು ಅದನ್ನು. ಈಗ ಚಿಕ್ಕ ಚಿಕ್ಕ 3-4 ವರ್ಷದ ಮಕ್ಕಳು ಮೊಬೈಲು, ಟ್ಯಾಬು ಕಿತ್ಕೊಳ್ಳಿ ನೋಡೋಣ ಅವ್ರ ಕೈಯಿಂದ. ಕಣ್ಣು ಇದಾಗಬೇಕು, ಹಾಗೆ ನೋಡ್ತಾ ಇರ್ತಾರೆ. ಆದ್ದರಿಂದ ವಿವೇಕಿಯಾದವನು ಒಂದು ಚೆನ್ನಾಗಿ ಜ್ಞಾಪಕ ಇಟ್ಕೋಬೇಕು. ಇದು ನನಗೆ ಪ್ರಿಯವಾಗಿದೆ, ಆದ್ದರಿಂದ ಇದನ್ನು ನಾನು ಪಡಬಾರ್ದು, ಆದರೂ ಅದನ್ನು ಬೆನ್ನಟ್ಟು ಹೋಗ್ತೀನಿ. ಅದರಲ್ಲಿ ಅರ್ಥ ಹುಡುಕ್ತೀವಿ ನಾವು. ಮಾಡೋ ತಪ್ಪು ಅದು. ಎಲ್ಲರೂ ಇದ್ದಂಗೆ ಇರಬೇಕು, ಎಲ್ಲರೂ ಮಾಡ್ದಂಗೆ ಮಾಡಬೇಕು. ಅರ್ಥ ಹುಡುಕೋದು, ಅದರಲ್ಲಿ ಏನೂ ಅರ್ಥ ಇಲ್ಲ, ಅದ್ರಲ್ಲಿ ಹುಡುಕೋದು. ಎಲ್ಲಿ ನಿನ್ನ ಶ್ರೇಯಸ್ಸಾಗುತ್ತೋ, ಎಲ್ಲಿ ನಿನ್ನ ಹಿತ ಇದೆಯೋ ಅದನ್ನು ನೀನು ಪ್ರಿಯ ಮಾಡಿಕೊಂಡ್ರೆ ನೀನು ಪಂಡಿತ. ಎಲ್ಲಿ ನಿನಗೆ ಅಹಿತವಾಗಿದೆಯೋ ಅದಲ್ಲಿ ಪ್ರಿಯ ಹುಡುಕಿದ್ರೆ ನೀನು ಮೂರ್ಖ. ಈಗ
ಒಂದು ಮಾಡ್ರನ್ ವರ್ಲ್ಡಲ್ಲಿ ಎಲ್ಲರೂ ಹೆಂಗಿದ್ದಾರೆ ಸಮಾಜದಲ್ಲಿ ಆ ಥರ ತುಂಬ ಆಧುನಿಕ ಜೀವನವನ್ನು, ಅಂದರೆ ಆಧುನಿಕ ಜೀವನ ತಪ್ಪು ಅಂತಲ್ಲ, ಅಂದರೆ ಒಂದು ಸಂಸ್ಕಾರಗಳಿಲ್ಲದೆ ಇರೋದು, ವ್ಯಾಲ್ಯೂಸ್ ಇಲ್ಲದೆ ಎಲ್ಲರೂ ಮಾಡೋದನ್ನೇ ನಾನು ಕೆಟ್ಟದ್ದನ್ನು ಮಾಡ್ತಾ ಹೋಗ್ತೀನಿ, ನನಗದು ಪ್ರಿಯವಾಗಿದೆ ಅದರಲ್ಲಿ ಅರ್ಥ ಹುಡುಕೋದು, ಇದು ಸರಿ ಇದೆ ಅಂತ ಜಸ್ಟಿಫೈ ಮಾಡೋದು, ಇದು ಮೂರ್ಖತನ. ಅದೇ ನಿನಗೆ ಪ್ರಿಯವಾದದ್ದು, ನಿನ್ನ ಏಳಿಗೆಗೆ ಕಾರಣವಾದದ್ದನ್ನು ನೀನು ಪ್ರಿಯ ಮಾಡಿಕೊಂಡ್ರೆ ಅದು ಯಾವತ್ತೂ ಪ್ರಿಯ ಆಗಿರಲ್ಲ. ಭಗವದ್ಗೀತೆ ಓದೋದು, ಜಪ ಮಾಡೋದು, ಬೆಳಿಗ್ಗೆ ಬೇಗ ಎದ್ದು ಧ್ಯಾನ ಮಾಡೋದು, ಅದು ಯಾವತ್ತೂ ಪ್ರಿಯ ಆಗಿರಲ್ಲ. ಆದರೆ ಇದರಲ್ಲೇ ನನ್ನ ಹಿತವಿದೆ, ಇದೇ ನನಗೆ ಪ್ರಿಯ ಅಂತ ನಾವು ಅಂದ್ಕೊಂಡ್ರೆ ನಾವು ಪಂಡಿತ. ಅವಾಗ ನಾವು ಎಜುಕೇಷನ್ನು, ವಿದ್ಯೆಯನ್ನು ಕಲಿಯೋದು ನಮ್ಮ ಎಲ್ಲ ಆಸೆ ಆಕಾಂಕ್ಷೆಗಳನ್ನ ಪೂರೈಸ್ಕೊಳ್ಳೋಕ್ಕೆ ಅಲ್ಲ, ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ನಿರ್ಧಾರ ಮಾಡೋಕ್ಕೆ. ಈಗಿನ ಎಜುಕೇಷನ್ ಇದು ಕೊಡೋದ್ರಲ್ಲಿ ಕಂಪ್ಲೀಟ್ ಫೇಲ್ ಆಗಿದೆ. ನೀನು ಓದು, ಮಾರ್ಕ್ಸ್ ಜಾಸ್ತಿ ತಗೋ, ಕೆಲಸಕ್ಕೆ ಸೇರ್ಕೊ, ವ್ಯಾಲ್ಯೂ ಮಾರಲ್ ವ್ಯಾಲ್ಯೂಸ್ಗೆ ಝೀರೋ. ಹೊರಗಿನ ಒಂದು ವಾತಾವರಣನೇ ಆ ರೀತಿ ಇದೆ. ವೆರಿ ಕಾಂಪಿಟೇಟಿವ್ ವರ್ಲ್ಡ್. ಒಂದು ನಂಬರ್ ಕಮ್ಮಿ ಆಗಿದ್ರೆ ಎಷ್ಟೋ ರ್ಯಾಂಕ್ ಹಿಂದೋಗುತ್ತೆ, ಇದು ಕಾಲೇಜಲ್ಲಿ ಸೀಟ್ ಸಿಗಲ್ಲ, ಅದಕ್ಕೆ ಹಾಗೆ ಮಾಡ್ತಾರೆ. ಆದರೆ ಈ ವಿದ್ಯೆಯಿಂದ ನಾವು ಕಲಿಬೇಕಾದದ್ದು ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು, ಒಳ್ಳೆಯದನ್ನು ನಾವು ಆರಿಸ್ಕೊಂಡು ನಮ್ಮ ಜೀವನದ ಏನೇನು ಗುರಿಗಳಿದೆ ಅದೆಲ್ಲ ಸಾಧಿಸಬೇಕು. ನೀನು ಏನು ಗುರಿ ಇಟ್ಕೋಬೇಡ, ನೀನು ಜೀವನದಲ್ಲಿ ಯಾವುದೇ ಆಸೆಗಳನ್ನ ಇಟ್ಕೋಬೇಡ ಅಂತಂದರೆ ಅದು ತುಂಬ ಇಂಪ್ರ್ಯಾಕ್ಟಿಕಲ್ಲು, ಅದು ವರ್ಕೌಟು ಆಗಲ್ಲ. ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಒಂದು ಗುರಿ ಇರುತ್ತೆ. ನಾನು ಡಾಕ್ಟ್ರ್ ಆಗಬೇಕು, ನಾನು ಇಂಜಿನಿಯರ್ ಆಗಬೇಕು, ಅದು ತಪ್ಪಲ್ಲ. ಆದರೆ ಅದನ್ನು ಸರಿಯಾದ ಮಾರ್ಗದಲ್ಲಿ ಪಡ್ಕೋಬೇಕು, ಮತ್ತು ಅದರಿಂದ ನಿಮ್ಮ ಜೀವನ ಅಷ್ಟೇ ಅಲ್ಲ ಸಮಾಜಕ್ಕೂ ಒಳ್ಳೆಯದಾಗಬೇಕು. ಇದು ನೀವು ವಿದ್ಯೆಯನ್ನು ಕಲಿತು ಒಂದು ಧರ್ಮದ ಆಧಾರದ ಮೇಲೆ ಜೀವನ ನಡೆಸಬೇಕು. ಅದರಲ್ಲಿ ಯಾವ ತಪ್ಪೂ ಇಲ್ಲ. ನಮ್ಮ ವಿದ್ಯೆ ನಮಗೆ ಡಿಸ್ಕ್ರಿಮಿನೇಟ್ ಅಂದರೆ ವಿವೇಕ ಕೊಡಬೇಕು, ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ. ಸುಮ್ಮನೆ ಸಕ್ಸಸ್ ಹಿಂದೆ ಬೆನ್ನಟ್ಟಿ ಹೋಗಬಾರ್ದು. ಹಾಗೆ ಆದರೆ ಯಾಕೆ ಶಾಸ್ತ್ರ ಅಂತ ಅವಾಗಿಂದ ಹೇಳ್ತಾ ಇದ್ದೀನಿ ಅಂದರೆ, ಬೇರೆ ಎಲ್ಲ ಗುರಿಗಳನ್ನ ನೀನು ಧರ್ಮದ ಮಾರ್ಗದಲ್ಲಿ ಪೂರೈಸ್ಕೋಬೋದು, ಧರ್ಮ ಅರ್ಥ ಕಾಮ. ಆದರೆ ಜೀವನದ ಮುಖ್ಯ ಗುರಿ ಶ್ರೀಕೃಷ್ಣ ಅಥವಾ ಮೋಕ್ಷ, ಅದು ಪರಮ ಗುರಿ ಆಗಬೇಕು. ನಾನು ಹೋದ ವಾರದ ಇದರಲ್ಲೇ ಹೇಳಿದೆ. ಅದಕ್ಕೆ ಅಲೈನ್ ಆಗೋ ಹಾಗೆ, ಅದಕ್ಕೆ ಜೋಡಿಸೋ ಹಾಗೆ ಬೇರೆ ಎಲ್ಲ ಗುರಿಗಳು ಇರಬೇಕು. ಆಗ ಗೆದ್ವಿ ನಾವು ಸಂಸಾರದಿಂದ. ಅಂತಹವನು ಬುದ್ಧಿವಂತ, ವಿವೇಕಿ, ಪಂಡಿತ. ಅದು ಇಲ್ಲ ಮೂಢ. ವಿದುರ ನಮ್ಮ ಕರ್ತವ್ಯಗಳನ್ನು ನಾವು ಶ್ರದ್ಧೆಯಿಂದ ಮಾಡಬೇಕು ಅನ್ನೋದನ್ನು ಒಂದು ಶ್ಲೋಕದಲ್ಲಿ ನಮ್ಮ ಕರ್ತವ್ಯಗಳನ್ನು ಮುಖ್ಯವಾಗಿ ಮುಂದೆ ಹೇಳ್ತಾನೆ. ಮೂರ್ಖನ ವಿಷಯ ಹೇಳಿ, ಮೂರ್ಖನಾದವನು ಮೊದಲನೇದೇನು ಹೇಳ್ದ, ಅವನು ಶಾಸ್ತ್ರದ ತಿಳುವಳಿಕೆ ಇರಲ್ಲ. ಆಮೇಲೆ ಹೇಳ್ದ ಯಾವುದನ್ನು ಅಪೇಕ್ಷೆ ಪಡಬಾರ್ದು ಅದನ್ನು ಪಡ್ತಾನೆ, ವಿವೇಕ ಇರಲ್ಲ. ಆಮೇಲೆ ಅವನು ಡಿಸ್ಕ್ರಿಮಿನೇಷನ್ ಪವರ್ ಇರಲ್ಲ, ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ. ಈಗ ಏನು ಹೇಳ್ತಿದ್ದಾನೆ ಅಂದರೆ ಕರ್ತವ್ಯ ನಿರ್ವಹಣೆ. ಮೂಢನಾದವನು ಸರಿಯಾಗಿ ತನ್ನ ಕರ್ತವ್ಯವನ್ನು ಪಾಲಿಸಲ್ಲ. ಏನು ಕರ್ತವ್ಯ ಅಂದರೆ, ಪ್ರತಿಯೊಬ್ಬ ಮನುಷ್ಯನು ಮಾಡಬೇಕಾದಂಥದ್ದು ಪ್ರಮುಖವಾಗಿ 5 ಹೇಳ್ತಾರೆ. ಪಂಚಮಹಾಯಜ್ಞ. ಯಜ್ಞ ಅಂದ್ರೇ ನಾವು ಮಾಡೋ ಕೆಲಸ 4 ಜನಕ್ಕೆ ಉಪಯೋಗ ಆಗುವಂತಹದ್ದು ಅಂತ. ಜೊತೆಗೆ ನಮ್ಮ ಕರ್ತವ್ಯಗಳು ಸಹ ಅದರಲ್ಲಿ ಸೇರಿರುತ್ತೆ. ಏನೇನು? ದೇವಯಜ್ಞ, ಪಿತೃಯಜ್ಞ, ಬ್ರಹ್ಮಯಜ್ಞ, ಭೂತಯಜ್ಞ, ಮನುಷ್ಯಯಜ್ಞ. ದೇವಯಜ್ಞ,
ದೇವತೆಗಳು, ಜಗತ್ತಿನಲ್ಲಿ ಇರ್ತಕ್ಕಂತಹ ಪ್ರತಿಯೊಂದು ಒಂದು ಏನಂತಾರೆ ಫೋರ್ಸು ನೇಚರ್ದು, ಅದಕ್ಕೊಂದು ಅಧಿಷ್ಠಾನ ದೇವತೆಗಳು, ಅಗ್ನಿ, ವರುಣ, ವಾಯು, ಇಂದ್ರ ದೇವತೆಗಳು. ಆ ಅಧಿಷ್ಠಾನ ದೇವತೆಗಳಿಗೆ ನಮ್ಮ ಕೃತಜ್ಞತೆಯನ್ನು, ಗೌರವವನ್ನು ತೋರಿಸೋದು. ಅಂದರೆ ಜಗತ್ತಿನಲ್ಲಿ ಏನೇನು ನಮಗೆ ಭಗವಂತನ ಕೃಪೆಯಿಂದ ಲಭ್ಯವಾಗಿದೆ ಅದನ್ನು ಮಿಸ್ಯೂಸ್ ಮಾಡದೇ ಇರೋದು. ನಾವು ನಮಗೆ ಎಷ್ಟು ಬೇಕೋ ಉಪಯೋಗಿಸಿಕೊಂಡು ಮುಂದಿನ ಜನಾಂಗಕ್ಕೆ ಅದನ್ನು ಕೊಟ್ಟುಬಿಟ್ಟು ಹೋಗೋದು. ಅಂದರೆ ಈ ಭೂಮಿಯನ್ನು, ಇದರಲ್ಲಿ ಸಿಗ್ತಕ್ಕಂತಹ ಗಾಳಿ, ನೀರು ಎಲ್ಲವನ್ನು ತುಂಬ ಬುದ್ಧಿವಂತಿಕೆಯಿಂದ ಉಪಯೋಗಿಸೋದು ಮತ್ತು ಗೌರವ ತೋರಿಸೋದು. ಬ್ರಹ್ಮಯಜ್ಞ ಅಂದರೆ ಇಲ್ಲಿ ವೇದಗಳು, ಆ ಜ್ಞಾನ ಅಂತಾಗತ್ತೆ. ಋಷಿಗಳಿಗೆ, ಜ್ಞಾನಿಗಳಿಗೆ, ಆಚಾರ್ಯರುಗಳಿಗೆ ನಾವು ತೋರಿಸುವಂತಹ ಒಂದು ಗೌರವ. ಅವರಿಂದ ಇವತ್ತು ಜ್ಞಾನ ಪರಂಪರೆ ಉಳಿದಿದೆ. ಆ ಜ್ಞಾನವನ್ನು ಅವರು ಕೊಟ್ಟಂತಹ, ಅವರಿಗೆ ನಾವು ಗೌರವ ತೋರಿಸೋದು ಹೇಗೆ? ಅವರು ಕೊಟ್ಟ ಜ್ಞಾನವನ್ನು ನನ್ನದಾಗಿ ಮಾಡಿಕೊಂಡು ನಾನು ಜೀವನ ನಡೆಸಿ ಮುಂದಿನ ಜನಾಂಗಕ್ಕೆ ಅದನ್ನು ಕೊಟ್ಟು ಹೋಗೋದು. ಇದು ಋಷಿಯಜ್ಞ ಅಥವಾ ಬ್ರಹ್ಮಯಜ್ಞ. ಭೂತಯಜ್ಞ ಅಂದರೆ ಎಲ್ಲ ಜೀವಿಗಳು, ಬರೀ ಮನುಷ್ಯ ಮಾತ್ರ ಅಲ್ಲ, ಪ್ರಾಣಿ ಪಕ್ಷಿ ಎಲ್ಲದರ ಮೇಲೆ ಅವರಿಗೆ ಅನಾವಶ್ಯಕವಾಗಿ ಹಿಂಸೆ ಮಾಡದೆ, ತೊಂದರೆ ಕೊಡದೆ, ನಾವು ಎಲ್ಲ ಜೀವಿಗಳನ್ನು ತೊಂದರೆ ಮಾಡದೇ ಇದ್ದರೆ ಅದಕ್ಕೆ ನಾವು ತೋರಿಸುವಂತಹ ಅದು ಯಜ್ಞನೇ. ಮನುಷ್ಯ ಯಜ್ಞ, ನಮ್ಮಂತಹ ಬೇರೆ ಮನುಷ್ಯರು, ನಮ್ಮ ಜೊತೆ ಇರತಕ್ಕಂತಹವರು, ನಮಗೆ ಸಹಾಯ ಮಾಡದಂಥವರು, ರೈತ ಆಗ್ಬೋದು, ಸೈನಿಕರಾಗ್ಬೋದು, ಕಷ್ಟಪಟ್ಟು ಕೆಲಸ ಮಾಡ್ತಕ್ಕಂತಹ ಎಲ್ಲ ಕೆಲಸ ಮಾಡೋರಿಗೆ ನಮ್ಮ ಗೌರವ. ಅದರಿಂದ ನಮಗೆ ಎಷ್ಟೋ ಉಪಯೋಗ ಪಡ್ಕೋತಾ ಇದ್ದೀವಿ. ಹಾಗೆ ಪ್ರಾಣಿಗಳಲ್ಲೂ ಅಷ್ಟೇ, ಹಸುವಿನಿಂದ ನಮಗೆ ಉಪಯೋಗ ಇಲ್ವಾ? ಭೂತಯಜ್ಞ, ಮನುಷ್ಯ ಯಜ್ಞ, ಪಿತೃಯಜ್ಞ, ನಮ್ಮ ಪಿತೃಗಳಿಗೆ, ಅವರಿಗೆ ನಾವು ತೋರಿಸುವಂತಹ, ಅವರು ತಂದೆ ತಾಯಿ ಅವರು ಜೀವಂತವಾಗಿದ್ದರೆ ಅವರ ಸೇವೆ ನೋಡ್ಕೊಳ್ಳೋದು ನಮ್ಮ ಕೈಲಾದ ಹಾಗೆ ಆದಷ್ಟು ಶ್ರದ್ಧೆಯಿಂದ, ಅವರು ಇಲ್ಲ ಶ್ರದ್ಧೆಯಿಂದ ಮಾಡ್ತಕ್ಕಂತಹದೇ ಶ್ರಾದ್ದ ಕರ್ಮಗಳು. ಅದನ್ನು ಮಾಡಬೇಕು. ಇಲ್ಲಿ ವಿದುರ ಅದನ್ನು ಹೇಳ್ತಾ ಇದ್ದಾನೆ. ಏನಂತ ತಗೋತಾನೆ ಅಂದರೆ, ಶ್ರಾದ್ದಾಂ ಪಿತೃಭ್ಯೋ ನ ದದಾತಿ ದೈವತಾನಿ ನ ಚಾಚತಿ ಮಿತ್ರಂ ನ ಲಭತೆ ತಮಾಹರ್ ಮೂಢ ಚೇತಸಂ ಅಂತ ಹೇಳ್ತಾನೆ. ಪಿತೃ ಕಾರ್ಯಗಳನ್ನ ಮಾಡದೇ ಇರೋದು ಮೂರ್ಖನ ವಿಷಯ ಹೇಳ್ತಾ ಇರೋದು. ಅಂದರೆ ಗೌರವ, ಆಧಾರ, ಅವರು ಬದುಕಿದ್ದಾಗೂ ಒಂದು ರೀತಿ ಅನಾಧಾರ ಮಾಡೋದು, ಪಿತೃ ಕಾರ್ಯಗಳನ್ನ ಮಾಡದೇ ಇರೋದು, ಅವರಿಗೆ ಗೌರವವನ್ನು ತೋರಿಸ್ದೇ ಇರೋದು, ಕರ್ತವ್ಯದಿಂದ ವಿಮುಖರಾಗೋದು, ಇದು ತಪ್ಪು, ಇದು ಮೂರ್ಖನ ಲಕ್ಷಣ ಅಂತ ಹೇಳ್ತಿದ್ದಾನೆ. ನಮ್ಮದು ನಿತ್ಯ ಮತ್ತು ನೈಮಿತ್ಯಕ ಕರ್ಮಗಳು ಅಂತ ಇದೆ. ಕೆಲವು ವರ್ಷದಲ್ಲಿ ಮಾಡ್ತಕ್ಕಂತಹದ್ದು, ನಿತ್ಯ ಮಾಡಲ್ಲ. ಕೆಲವು ಏನು ಈ ಸಂಧ್ಯಾ ವಂದನೆ, ಪೂಜೆ ಅದೆಲ್ಲ ನಿತ್ಯ ಕರ್ಮಗಳು. ನೈಮಿತ್ತಿಕಂದು ಈ ಶ್ರಾದ್ದ ಕರ್ಮಗಳು ಬರುತ್ತೆ. ಶ್ರಾದ್ದ ಕರ್ಮ ಯಾವಾಗೋ ಒಂದು ಮನೇಲಿ ಮದುವೆ, ಗೃಹ ಪ್ರವೇಶ, ಅದೆಲ್ಲ ಯಾವತ್ತೋ ಒಂದಿನ ಮಾಡೋದು. ಶ್ರಾದ್ದ ಕರ್ಮಗಳು ವರ್ಷಕ್ಕೆ ಒಂದು ಸತಿ ತಂದೆ ತಾಯಿಗೆ, ಪಿತೃಗಳಿಗೆ ಆ ಕರ್ತವ್ಯವನ್ನು ಮಾಡದೇ ಇರೋದು. ಮತ್ತು ದೇವತಾ ಅರ್ಚನೆ ಮಾಡದೇ ಇರೋದು. ಅಂದರೆ ನಮಗೆಲ್ಲ ಕೊಟ್ಟಂತಹ ಪಂಚಮಹಾಭೂತಗಳಿರ್ತಕ್ಕಂತಹ ಅಧಿಷ್ಠಾನ ದೇವತೆಗಳಿಗೆ ಗೌರವ ತೋರಿಸ್ತಾ ಇರೋದು. ನದಿ ನೀರನ್ನು ಹಾಳು ಮಾಡೋದು, ಅದನ್ನು ಪಲ್ಯೂಟ್ ಮಾಡೋದು, ಅದಕ್ಕೆ ಏನೇನೋ ತೊಗೊಂಡೋಗಿ ಹಾಕಿ ಆ ನೀರನ್ನೆಲ್ಲ ಉಪಯೋಗಕ್ಕೆ ಬರದೇ ಇರೋ ಹಾಗೆ ಮಾಡೋದು, ಗಾಳಿಯನ್ನು, ನೀರನ್ನು, ಪ್ರತಿಯೊಂದನ್ನು ಪಲ್ಯೂಟ್ ಮಾಡದೇ ಇದ್ದರೆ ನಾವು ಅದಕ್ಕೆ ತೋರಿಸುವಂತಹ ಗೌರವ. ಮತ್ತು ಒಳ್ಳೆಯ ಮನಸ್ಸಿನಿಂದ ನಮಗೆ ಯಾರು ಸಹಾಯ ಮಾಡೋಕ್ಕೆ ಬಂದಿದ್ದಾರೆ ಮಿತ್ರರು, ಅಂತಹವರನ್ನು ಗೌರವಿಸ್ತಾ ಇರೋದು, ಅವರಿಂದೆಲ್ಲ ಪಡ್ಕೊಂಬಿಡೋದು, ನನ್ನ ಕೆಲಸ ಆದಮೇಲೆ ಅವ್ರನ್ನ ಮರ್ತು ಬಿಡೋದು. ಈ ಮನುಷ್ಯ ಯಜ್ಞ ಅಂದಾಗ ಒಂದು ನಾಟಕ ಬರುತ್ತೆ. ಎಷ್ಟು ಈಗ ರೈತರು ಮತ್ತು ಸೈನಿಕರು ಅಂದರೆ ಗೌರವ ತೋರಿಸ್ತಾರೆ. ಬಟ್ ಈ ಕೆಲವು ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ತಾರಲ್ಲ, ಅವ್ರಿಗೇನು ಸಂಬಳ ಸಿಗುತ್ತೆ ಬಿಡ್ರಿ ಅಂತೀವಿ. ಆದರೆ ಅವರು ಪಡೋ ಕಷ್ಟ ಇದೆಯಲ್ಲ, ಈಗ ರೋಡ್ಗೆ ಟಾರ್ ಹಾಕ್ತಾ ಇರ್ತಾರೆ ಪಾಪ, ಎಂಥ ಬಿಸಿಲು, ಅದು ಕುದೀತಾ ಇರುತ್ತೆ. ಅದರ ಫ್ಯೂಮ್ಸ್ ತೊಗೊಂಡ್ರೆ ದೇಹಕ್ಕೆ ಎಷ್ಟು ಹಾನಿಕರ ಗೊತ್ತಾ ಅದು. ಪಾಪ ಅದನ್ನು ತೊಗೊಂಡು ರೋಡಿಗೆ ಎಷ್ಟು ಚಿಕ್ಕವರು ಪಾಪ ಟೀನೇಜರ್ಸು, 18-20 ವರ್ಷದ ಹುಡುಗರು ಹಾಕ್ತಾ ಇರ್ತಾರೆ.
ಅವರು ಪಾಪ ಕೆಲಸಕ್ಕೆ ಬಂದಿರ್ತಾರೆ, ಸಂಬಳ ತಗೋತಾರೆ. ಆಮೇಲೆ ನಾವು ಆ ಕಾರಲ್ಲಿ ಸ್ಕೂಟ್ರಲ್ಲಿ ಅಲ್ಲಿ ಜುಮ್ ಅಂತ ಹೋಗ್ತೀವಿ. ಅದೆಲ್ಲ ಒಂದು ಸಂಬಳ ತಗೊಳ್ಳೋದು ಬೇರೆ, ಆದರೆ ಅವ್ರ ಸೇವೆ ಅಲ್ವಾ. ಅದೇ ಥರ ಪೊಲೀಸ್ನವ್ರಾಗ್ಬೋದು, ಡಾಕ್ಟ್ರ್ ಆಗ್ಬೋದು, ರಜಾನೇ ಇಲ್ಲ ಅವರಿಗೆ. ಅವ್ರಿಗೆ ಸ್ಯಾಲ್ರಿ ಬರುತ್ತೆ, ಅವ್ರಿಗೆ ಬರುತ್ತೆ, ಆದರೆ ಮಾಮೂಲಿ ಜನಗಳ ಹಾಗೆ ಅವರಿಗೆ ಒಂದು ಹಬ್ಬ, ಒಂದು ಸಂಭ್ರಮ ಆಚರಣೆಯಲ್ಲಿ ಅವರು ಪಾಲ್ಗೊಳ್ಳೋಕ್ಕೆ ಆಗಲ್ಲ. ಅದನ್ನೆಲ್ಲ ನಾವು ಗೌರವಿಸ್ಬೇಕು, ಗುರುತಿಸ್ಬೇಕು ಅಲ್ವಾ. ಈ ತರಹದ ಕರ್ತವ್ಯಗಳಿಂದ ವಿಮುಖರಾಗೋನನ್ನು ಮೂರ್ಖ ಅಂತ ಹೇಳ್ತಾನೆ ವಿದುರ. ಪಂಚಮಹಾಯಜ್ಞಗಳ ಬಗ್ಗೆ ಕೃಷ್ಣ ಸಹ ಗೀತೆಯಲ್ಲಿ ಹೇಳ್ತಾನೆ. ಮುಂದೆ ಹೇಳ್ತಾನೆ ವಿದುರ, ಯಾರೊಬ್ಬ ತನಗೆ ಎಲ್ಲ ಇದೆ, ಚೆನ್ನಾಗಿ ಅನುಕೂಲವಾಗಿದ್ದಾನೆ, ಆದರೆ ಒಬ್ಬನೇ ತಿಂತಾನೆ, ಯಾರಿಗೂ ಕೊಡೋಲ್ಲ, ಮೃಷ್ಟಾನ್ನ ಭೋಜನ ಮಾಡ್ತಾನೆ, ಇನ್ನೊಬ್ಬರ ಜೊತೆ ಹಂಚ್ಕೊಳ್ಳಲ್ಲ. ಮೃಷ್ಟಾನ್ನ ಭೋಜನ ಮಾಡ್ತಾನೆ, ತನ್ನ ಮನೆ ಬಂಧು ಮಿತ್ರರಿಗೆ, ಸೇವಕರಿಗೆ ಯಾರಿಗೂ ಕೊಡದೆ ಒಬ್ಬನೇ ತಿಂತಾನೆ. ಆಮೇಲೆ ತಾನು ಉತ್ತಮವಾದ ಬಟ್ಟೆಗಳನ್ನ, ವಸ್ತ್ರಗಳನ್ನ ಹಾಕ್ಕೋತಾನೆ. ಮನೆಯಲ್ಲಿ ಅವ್ರ ಮೇಲೆ ಡಿಪೆಂಡ್ ಆಗಿರ್ತಾರೋ ಅಥವಾ ಅವನ ಕೆಳಗೆ ಕೆಲಸ ಮಾಡೋರೋ ಅವ್ರಿಗೇನೂ ಕೊಡಲ್ಲ. ತಾನೊಬ್ಬ ಒಳ್ಳೆ ಬಟ್ಟೆ ಹಾಕ್ಕೊಂಡು ಓಡಾಡ್ತಾನೆ. ಇಂಥವನಿಗಿಂತ ಕ್ರೂರಿ ಯಾರಿದ್ದಾರೆ ಅಂತ ಕೇಳ್ತಾನೆ ವಿದುರ. ಇದಕ್ಕೇನಂತಾರೆ ಗೊತ್ತಾ? ಈ ಕ್ರೂರತ್ವಕ್ಕೆ ಏನಂತಾರೆ ಗೊತ್ತಾ? ಮೆಂಟಲಿ ಪುವರ್ ಅಥವಾ ಮಾನಸಿಕ ದಾರಿದ್ರ್ಯ. ಯಾತಕ್ಕೆ ಗೊತ್ತಾ? ಇದು ಮಾನಸಿಕವಾಗಿ ಕೊರತೆ, ಅಭಾವ, ಸ್ಕೇರ್ಸಿಟಿ. ಇದು ನನ್ನಲ್ಲಿ ಇದೆ, ಇದು ಕೊಟ್ಟರೆ ನನಗೆ ಕಮ್ಮಿ ಆಗಿಬಿಡುತ್ತೆ, ಖರ್ಚಾಗ್ಬಿಡುತ್ತೆ. ಈ ಅಭಾವದ ಕೊರತೆ, ಈ ಅಭಾವ ಅಂತಿರೋ, ಕೊರತೆ ಅಂತಿರೋ, ಇದು ಒಂದು ಮೆಂಟಲ್ ಸ್ಟೇಟಸ್. ಕೃಷ್ಣನು ಹೇಳ್ತಾನೆ ಗೀತೆಯಲ್ಲಿ, ಕೃಪಣ ಫಲಹೇತವಃ ಅಂತ. ಕೃಪಣ ಅಂದರೆ ಎಲ್ಲ ಇದೆ, ಆದರೆ ಅದನ್ನು, ಆ ಕೃಪಣ ಅಂದರೆ ಅದು ಇನ್ನೊಂದು ಥರ, ತಾನೂ ಎಂಜಾಯ್ ಮಾಡಲ್ಲ. ಎಲ್ಲ ಇದ್ರೂ ಅದನ್ನು ಖರ್ಚಾಗ್ಬಿಡತ್ತೆ ಅಂತ ಉಪಯೋಗಿಸ್ತಾ ಇರೋದು. ಇಲ್ಲಿ ವಿದುರ ಹೇಳ್ತಾ ಇರೋದು, ಎಲ್ಲ ಇದೆ, ತಾನೊಬ್ಬ ಮಾತ್ರ ಚೆನ್ನಾಗಿ ತಿನ್ನೋದು, ತಾನೊಬ್ಬ ಒಳ್ಳೆ ಬಟ್ಟೆ ಹಾಕ್ಕೊಳ್ಳೋದು, ಇಂತಹವ ನನಗೆ ಮಾನಸಿಕ ದಾರಿದ್ರ್ಯತೆ, ಕ್ರೂರಿ ಅಂತ ಹೇಳ್ತಾನೆ. ಯಾವಾಗಲೂ ಒಂದು ಮಾತು ಹೇಳ್ತಾರೆ, ಶೇರಿಂಗ್ ಈಸ್ ಕೇರಿಂಗ್ ಅಂತ. ಹಂಚ್ಕೊಂಡು ತಿನ್ನೋದ್ರಲ್ಲೇ ಆನಂದ ಇದೆ ಅಂತ. ಬಟ್ ಇದನ್ನು ಬೆಳೆಸ್ಕೊಳ್ಳೋದು ಹೇಗೆ ನಾವು ಇದನ್ನು ಡೆವಲಪ್ ಮಾಡ್ಕೊಳ್ಳೋದು? ಯಾಕೆ ನಮಗೆ ಈ ದಾರಿದ್ರ್ಯತೆ ಇದೆ ಅಂದರೆ, ನಮಗೆ ಆ ಲಿಮಿಟೇಷನ್ನು. ಯಾವಾಗ ನಮ್ಮನ್ನು ನಾವು ನಮ್ಮನ್ನು ಅಂತರಂಗದಲ್ಲಿ ಆ ಪರಮಾತ್ಮನನ್ನು, ಅವನ ಜೊತೆ ಭಕ್ತಿ ಯೋಗದಿಂದ ಅವನನ್ನು ಸೇರ್ತೀವಿ, ಅವನಲ್ಲಿ ಮನಸ್ಸನ್ನು ಇಡ್ತೀವಿ, ಆಗ ಈ ಬುದ್ಧಿ ಇರೋದಿಲ್ಲ. ಯಾವಾಗ ನಾವು ನಮ್ಮನ್ನು ಶ್ರೀಕೃಷ್ಣನ ಜೊತೆ ಪೇರ್ ಮಾಡ್ಕೋತೀವಿ, ಆಗ ಈ ಗುಣ ಇರೋದಿಲ್ಲ. ಎಲ್ಲವೂ ಆವಾಗ ಸಮೃದ್ಧಿಯೋ ಸಮೃದ್ಧಿ, ಎಲ್ಲವೂ ಹೇರಳವಾಗಿದೆ ಅನಿಸುತ್ತೆ, ಎಲ್ಲ ಜಾಸ್ತಿ ಇದೆ ಅನಿಸುತ್ತೆ,
ಎಲ್ಲವನ್ನು ಕೊಡೋಣ, ಶೇರ್ ಮಾಡೋಣ, ಹಂಚ್ಕೊಳ್ಳೋಣ ಅಂತ ಅನಿಸುತ್ತೆ. ಅದು ಯಾಕೆ ಹಾಗೆ? ಅನನ್ಯಾಶ್ಚಿಂತಯಂತು ಮಾಂ ಯೇ ಜನ ಪರ್ಯೋಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ನನ್ನ ಯೋಗಕ್ಷೇಮವನ್ನು ನೋಡ್ಕೊಳ್ಳೋದಕ್ಕೆ ಅವನಿದ್ದಾನೆ. ನಾನು ಎಲ್ಲ ಅಕ್ಯುಮುಲೇಟ್ ಮಾಡ್ಕೊಳ್ಳೋದು ಬೇಡ, ನನಗಾಗಿ ಎಲ್ಲವನ್ನು ನಾನು ಇಟ್ಕೊಳ್ಳೋದು ಬೇಡ. ಹಂಚುವಂತಹ ಸ್ವಭಾವ ಬರುತ್ತವಾಗ ಎಲ್ಲರ ಜೊತೆ ಹಂಚಿಕೊಂಡು ಶೇರ್ ಮಾಡೋಣ ಅನ್ನೋ ಬುದ್ಧಿ ಬರುತ್ತೆ. ಈಗ ನಮ್ಮದೆಲ್ಲ ಒಂದು ಸಣ್ಣ ಸತ್ಸಂಗ, ಅದರಲ್ಲಿ ನಾವು ಏನಾದ್ರು ಕೃಷ್ಣ ಜಯಂತಿ, ರಾಮನವಮಿ, ಗೀತಾ ಜಯಂತಿ ಎಲ್ಲ ಕಾರ್ಯಕ್ರಮಗಳನ್ನ ಮಾಡ್ತೀವಿ. ಎಷ್ಟೋ ಜನ ಒಂದು ಎಲ್ಲರಿಗೂ ಗೊತ್ತಾಗದೇ ಇರೋ ಹಾಗೆ ಪರ್ಸನಲ್ ಆಗಿ ಒಂದು ಮೆಸೇಜ್ ಮಾಡಿ, ನನ್ನಿಂದ ಈ ಕಾರ್ಯಕ್ರಮಕ್ಕೆ ಈ ಕಾಣಿಕೆ ಇರಲಿ, ನೀವು ಅದನ್ನು ಎಲ್ಲರ ಮುಂದೆ ಅನೌನ್ಸ್ ಮಾಡಬೇಡಿ, ನನ್ನಿಂದ ಈ ಕಾಣಿಕೆ ಇರಲಿ. ಅಲ್ಲ, ಯಾಕೆ ಒಬ್ಬರೇ ಕೊಡ್ತೀರಾ, ಎಲ್ಲರೂ ಶೇರ್ ಮಾಡೋಣ. ಕೃಷ್ಣ ಮತ್ತು ಅವನ ಸೇವೆ ಸಿಗೋದೇ ಅಪರೂಪ. ಇದು ನನ್ನ ಪಾಲಿಗೆ ಒಂದು ಸೌಭಾಗ್ಯ ಅಂದ್ಕೊಂಡಿದ್ದೀನಿ. ಈ ಒಂದು ಮೆಂಟಲ್ ಸ್ಟೇಟಸ್ ಹೇಗೆ ಬರುತ್ತೆ? ನನ್ನ ಯೋಗಕ್ಷೇಮವನ್ನು ಶ್ರೀಕೃಷ್ಣ ನೋಡ್ಕೋತಾನೆ. ದಯವಿಟ್ಟು ಇದನ್ನು ತಗೊಂಡು ಕೃಷ್ಣನ ಸೇವೆಗೆ ಉಪಯೋಗಿಸಿ ಅಂತ ಕೊಡೋರಿದ್ದಾರೆ. ಆವಾಗ ನನ್ನ ಹತ್ರ ಏನಿದೆ ಅದು ಜಾಸ್ತಿ ಅನಿಸುತ್ತೆ. ನಾನು ಸಮೃದ್ಧವಾಗಿದ್ದೀನಿ, ನಾನು ಆನಂದವಾಗಿದ್ದೀನಿ, ನನ್ನ ಜೊತೆಗೆ ಪರಮಾತ್ಮ ಇದ್ದಾನೆ ಅಂದಾಗ ಎಲ್ಲವೂ ಶ್ರೀಮಂತ. ಯಾವಾಗ ನಾನು ನಂದೊಂದಾಗ ಎಲ್ಲ ದಾರಿದ್ರ್ಯ. ಮೂರ್ಖನಾದವನಿಗೆ, ಕ್ರೂರಿಯಾದವನಿಗೆ ಈ ಒಂದು ಮಾನಸಿಕ ಕೊರತೆ ಇರುತ್ತೆ. ಒಂದು ಅಭಾವ, ಒಂದು ಜ್ಞಾನದ ಅಭಾವ, ಭಕ್ತಿಯ ಅಭಾವ. ಆದ್ದರಿಂದ ಎಲ್ಲ ನನಗೇ ಇರಲಿ, ನನಗೇ ಇರಲಿ, ನನಗೇ ಬೇಕಾಗತ್ತೆ ಅಂತ ಮಾಡ್ತಾರೆ. ಈ ಜೀವನವನ್ನೇ ಒಂದು ಮಹಾಪುಸ್ತಕ ಅಂತಾರೆ. ಭಗವಂತ ಬರೆದ ಪುಸ್ತಕ ಜಗತ್ತು. ಇಂತಹ ಒಂದು ಜಗತ್ತಿನಲ್ಲಿ ಸುಖವಾಗಿ ಇರಬೇಕಾದಾಗ ಏನು ಬೇಕು ಅನ್ನೋದನ್ನು ವಿದುರ ಸಂಖ್ಯೆಗಳ ಮೂಲಕ ನಮಗೆ ಹೇಳ್ತಾನೆ. ತುಂಬ ಮುಖ್ಯವಾದ ಒಂದು ಸೂತ್ರವನ್ನು, ಸುಖವಾಗಿ ಜಗತ್ತಿನಲ್ಲಿ ಇರಬೇಕಾದ್ರೆ ಒಂದು ಸೂತ್ರವನ್ನು, ಸುಖವಾದ ಸಂಸಾರ ನಡೆಸೋದಕ್ಕೆ ಸೂತ್ರವನ್ನು ಹೇಳ್ತಾನೆ. ಏನು ಹೇಳ್ತಾನೆ ಅಂದರೆ, 1ರಿಂದ 2 ನಿಶ್ಚಯಿಸು, 3 4ರಿಂದ ವಶ ಮಾಡ್ಕೋ, 4ರಿಂದ ವಶ ಮಾಡ್ಕೋ, 5 ಜಯಿಸಿ 6 ತಿಳಿ, 7 ಬಿಟ್ಟು ಸುಖಿಯಾಗಿರು. ಏನು ಹೇಳ್ತಾನೆ ನೋಡೋಣ. 1ರಿಂದ 2 ನಿಶ್ಚಯಿಸು. 1 ಅಂದರೆ ಸಂಶಯರಹಿತವಾದ ಜ್ಞಾನ ಅಥವಾ ಬುದ್ಧಿ. ಆ ಬುದ್ಧಿ ಇದ್ದರೆ, ಇದು ರಾಜನಿಗೆ ಹೇಳ್ತಾ ಇರೋದು, ಒಬ್ಬ ಲೀಡರ್ಗೆ, ಒಬ್ಬ ರಾಜನಿಗೆ ಅಂತ ಹೆಚ್ಚು ಸೂಕ್ತವಾಗತ್ತೆ. ಆದರೂ ನಮಗೆ ಜೀವನ ನಡೆಸೋದಕ್ಕೆ, ಸುಖವಾಗಿರೋದಕ್ಕೆ ಇದು ಬಹಳ ಸಹಾಯ ಆಗುತ್ತೆ. 1ರಿಂದ 2 ನಿಶ್ಚಯಿಸು ಅಂದರೆ, 1 ಅಂದರೆ ನಿಷ್ಪಕ್ಷವಾದ ಬುದ್ಧಿ, ಸಂಶಯರಹಿತವಾದ ಬುದ್ಧಿ. ಅದರಿಂದ 2 ನಿಶ್ಚಯಿಸು. 2 ಅಂದರೆ ಆವಾಗಲೇ ಹೇಳಿದ್ವಲ್ಲ, ಯಾವುದನ್ನು ಮಾಡಬೇಕು, ಯಾವುದನ್ನು ಮಾಡಬಾರ್ದು. ಈಗ ನಿಷ್ಪಕ್ಷವಾದ ಬುದ್ಧಿಯಿಂದ ಯಾವುದನ್ನು ಮಾಡಿದರೆ ಒಳಿತಾಗತ್ತೆ, ಯಾವುದನ್ನು ಮಾಡಬಾರದು. ಇದನ್ನು ನಾವು ಭಾಗವತದ 4ನೇ ಸ್ಕಂದದಲ್ಲಿ ಪೃಥು ಮಹಾರಾಜನ ಕತೆ ಬರುತ್ತೆ. ಪೃಥು ಮಹಾರಾಜ ಭಗವಂತನ ಅಂಶ ಅವತಾರ. ಅವನ ಕಥೆಯಲ್ಲಿ ಬರುತ್ತೆ. ಒಬ್ಬ ರಾಜನಾದವನು ಹೇಗಿರಬೇಕು ಅಂದಾಗ ಈ ಥರ ಬರುತ್ತೆ.
ಅವನಿಗೆ ಪಕ್ಷಪಾತ ಇಲ್ಲ. ಅಲ್ಲಿ ಪೃಥುವಿನ ಗುಣವನ್ನು ಕೊಂಡಾಡಬೇಕಾದ್ರೆ ಹೇಳ್ತಾರೆ, ಅಪರಾಧಿ ಆಗಿದ್ದರೆ ತನ್ನ ಮಗನಾದರೂ ಬಿಡೋನಲ್ಲ, ಅಪರಾಧ ಮಾಡದೇ ಹೋಯಿದ್ರೆ ಅವನು ಶತ್ರುವಾದರೂ ಅವನಿಗೆ ತೊಂದರೆ ಮಾಡೋನಲ್ಲ. ಈ ಬುದ್ಧಿ ದೃಢವಾಗಿ ನಮ್ಮಲ್ಲಿ ಇರಬೇಕು. ಇದು ಒಬ್ಬ ನ್ಯಾಯಾಧೀಶನಿಗೆ, ಒಬ್ಬ ಟೀಚರ್ಗೆ, ಸಮಾಜದಲ್ಲಿ ಒಬ್ಬ ರಾಜನಿಗೆ, ಒಬ್ಬ ಮಂತ್ರಿಗೆ, ಒಂದು ಲೀಡರ್ಗೆ ಇರಬೇಕಾದ ಕ್ವಾಲಿಟಿ. ತಪ್ಪು ಮಾಡಿದ್ದು ಯಾರೇ ಆಗಿರಲಿ, ಯಾವುದು ಸರಿ ಯಾವುದು ತಪ್ಪು ಅನ್ನೋ ಒಂದು ಬುದ್ಧಿ, ನಿಷ್ಪಕ್ಷವಾದ ಬುದ್ಧಿಯಿಂದ ಯಾವುದು ಮಾಡಬೇಕು ಯಾವುದು ಮಾಡಬಾರ್ದು 1ರಿಂದ 2 ನಿಶ್ಚಯಿಸು ಅಂತ ಹೇಳ್ತಾನೆ. ನಿಶ್ಚಯ ಮಾಡಬೇಕು 1ರಿಂದ 2. 3 4ರಿಂದ ವಶ ಮಾಡಿಕೋ. 3 ಅಂತಂದರೆ ಡಿಫ್ರೆಂಟ್ ಟೈಪ್ ಆಫ್ ಪೀಪಲ್. ನಮ್ಮ ಶತ್ರು, ನಮ್ಮ ಮಿತ್ರ, ನಮಗೆ ಶತ್ರುವೂ ಅಲ್ಲ ಮಿತ್ರನೂ ಅಲ್ಲ, ನ್ಯೂಟ್ರಲ್, ಉದಾಸೀನನಾದ ವ್ಯಕ್ತಿ. 3 ತರಹದ ವ್ಯಕ್ತಿಗಳನ್ನ ನೋಡ್ತೀವಿ ಜೀವನದಲ್ಲಿ. ನಮಗೆ ಹಿತವಾದವರು, ಆತ್ಮೀಯರಾದವರು, ಅಥವಾ ನಮ್ಮ ದ್ವೇಷ ಮಾಡೋರು, ಮತ್ತು ನ್ಯೂಟ್ರಲ್ ಆಗಿರೋರು. 3 ತರಹದ ಜನಗಳನ್ನ ನೋಡ್ತೀವಿ. ಈ 3ರನ್ನು 4ರಿಂದ ವಶಪಡಿಸ್ಕೊ. 4 ಯಾವುದು? ಎಲ್ಲ ಶಾಸ್ತ್ರನೂ ಹೇಳೋದಿದೆ. ಸಾಮ, ದಾನ, ಭೇದ, ದಂಡ. ಸಾಮ ಗೊತ್ತಿದೆ ಇದೆಲ್ಲರಿಗೂ. ಶಾಂತವಾಗಿ, ಸಾತ್ವಿಕ ರೀತಿಯಲ್ಲಿ, ಒಳ್ಳೆ ರೀತಿಯಲ್ಲಿ, ಮೃದುವಾಗಿ ಮಾತು ಹೇಳೋದು. ಅದನ್ನು ಯಾರು ಕೇಳ್ತಾರೋ ಅವರು ನಿಮ್ಗೆ ಹಿತವಾದವರು, ಆತ್ಮೀಯರು, ಮಿತ್ರರು. ಕೇಳಲಿಲ್ವಾ ನಿಮ್ಮ ಮಾತು, ನೀವು ಹೇಳಿದ್ದು? ಆಗ ದಾನ ಅಂದರೆ ಅವ್ರಿಗೇನೋ ಒಂದು ಸ್ವಲ್ಪ ತೋರಿಸು. ಅಂದರೆ ನ್ಯೂಟ್ರಲ್ ಆಗಿರ್ತಾರಲ್ಲ ಅವರು, ಅವ್ರ ಪಕ್ಷನೂ ಅಲ್ಲ ರೀ, ಇವ್ರ ಪಕ್ಷನೂ ಅಲ್ಲ, ಅವ್ರು ಹೇಳಿದ್ದೇನು ನಾನು ಒಪ್ಪಲ್ಲ, ಇವ್ರು ಹೇಳಿದ್ದು ಏನು ಒಪ್ಪಲ್ಲ, ನನಗೇನು ದ್ವೇಷನೂ ಇಲ್ಲ, ಪ್ರೀತಿನೂ ಇಲ್ಲ. ಅಂಥವ್ರಿಗೆ ಸ್ವಲ್ಪ ನೀನು ಇದು ಮಾಡು ಒಳ್ಳೆಯದಾಗತ್ತೆ ಅಂತನೋ, ಅಥವಾ ಅವ್ರಿಗೇನೋ ಒಂದು ಪ್ರಲೋಭನೆ, ಏನೋ ಒಂದು ಕೊಡು. ಇದು ರಾಜನಾದವನಿಗೆ ಹೇಳ್ತಾ ಇರೋದು, ನೀವು ಮಾಡಿ ನಿಮಗಿದು ಒಳ್ಳೆಯದಾಗತ್ತೆ ಅಂತ. ಆಮೇಲೆ ಭೇದ, ಡಿವೈಡ್ ಮಾಡೋದು. ಇದು ಸರಿ ಇಲ್ಲ, ಇದು ಮಾಡಬೇಡ, ಇದರಿಂದ ನಿಂಗೆ ತೊಂದರೆ ಆಗತ್ತೆ ಅಂತ ಹೆದರಿಸ್ಬೋದು. ಅಥವಾ ನೋಡಿ ಅವರು ಸರಿ ಇಲ್ಲ, ಅದನ್ನು ಒಪ್ಕೋಬೇಡಿ ಅಂತ ಯಾರೋ ಇಬ್ಬರ ಮಧ್ಯೆ ವಿಶ್ವಾಸ ಇರುತ್ತೆ, ಅದರ ಮಧ್ಯದಲ್ಲಿ ಭೇದ ತಂದಿಡೋದು. ಡಿವೈಡ್ ಆ್ಯಂಡ್ ರೂಲ್. ಯಾವುದಕ್ಕೂ ಬಗ್ಲಿಲ್ಲ, ಆಗ ದಂಡ. ಇದು ಮನೆಯಲ್ಲೂ ಅಪ್ಲೈ ಆಗುತ್ತೆ. ಮಕ್ಕಳಿಗೆ ಹೇಳಬೇಕಾರೆ ಮಾಡಬೇಕಾರೆ ಮೊದಲನೇದಾಗಿ ಒಂದು ಮಗುಗೆ ತಾಯಿ ಹೇಳಬೇಕಾದ್ರೆ ಒಳ್ಳೆ ಮಾತಲ್ಲಿ ಹೇಳೋದು. ಕೇಳಲಿಲ್ಲ, ಆಮೇಲೆ ಸ್ಕೂಲ್ದೇನೋ ಮೊಬೈಲ್ ಮುಟ್ಟಬೇಡ, ಪಾಠ ಓದು ಅಂತ ಹೇಳಬೇಕಾರೆ ಓದು, ನಿನಗೆ ಒಳ್ಳೇದಾಗತ್ತೆ ಅಂತ ಮಗುವಿಗೆ ಎಲ್ಲ ಒಳ್ಳೆಯ ವಿಷಯಗಳನ್ನ ಹೇಳೋದು. ಆಗಲೂ ಬಗ್ಲಿಲ್ಲ, ನೋಡು ಅವ್ರು ನಿನಗಿಂತ ಎಷ್ಟು ಚೆನ್ನಾಗಿ ಓದ್ತಾರೆ, ಅವ್ರು ಹಂಗೆ ಓದಿ ಅವರಷ್ಟು ಮುಂದೆ ಬಂದರು, ನೀನು ಮಾಡದೆ ಹೋದರೆ ನಿನಗೆ ಹಾಳಾಗ್ತೀಯ ಅಂತ ಹೆದರ್ಸೋದು. ನೆಕ್ಸ್ಟು ಅದೂ ಕೇಳಲಿಲ್ಲ, ಕೊನೆಗೆ ಪನಿಷ್ಮೆಂಟ್, ದಂಡಂ ದಶಗುಣಂ ಅಂತ. ಅದಕ್ಕೆ ವಿದುರ ಹೇಳ್ತಿದ್ದಾನೆ, 3ರನ್ನು 4ರಿಂದ ವಶಪಡಿಸ್ಕೋ. ಇದು ಒಂದು ಅರ್ಥ. ಆದರೆ ಇನ್ನೊಂದು ಅರ್ಥ ಏನು ಅಂದರೆ, 3 ಅಂದರೆ ಸ್ವಲ್ಪ ಉತ್ತಮ ಮಟ್ಟದಲ್ಲಿ ಸತ್ವ ರಜೋ ತಮೋ ಗುಣಗಳು. ಪ್ರಕೃತಿಯಲ್ಲಿ 3 ಗುಣಗಳು ನಮ್ಮ ಮೇಲೆ ಸದಾ ನಿರಂತರವಾಗಿ ನಮ್ಮ ಮೇಲೆ ಅದರ ದಾಳಿ ನಡೀತಾ ಇರುತ್ತೆ. ಅದರಲ್ಲಿ ಅದನ್ನು ಅಂದರೆ ರಜೋ ಮತ್ತು ತಮೋ ಗುಣಗಳು ನಮ್ಮ ಅಧಪತನಕ್ಕೆ ಕಾರಣ ಆಗತ್ತಲ್ವ. ಆದ್ದರಿಂದ ಹೆಚ್ಚು ಸತ್ವದಲ್ಲಿ ಇದ್ದು ಜ್ಞಾನ ಸಂಪಾದನೆ ಮಾಡಬೇಕು. ನಮಗೆ ಆ ಸಮಯದಲ್ಲಿ 3ರನ್ನು 4ರಿಂದ ವಶಪಡಿಸ್ಕೋ ಅಂದರೆ ಇನ್ನೊಂದು ಅರ್ಥ ಏನು ಅಂದರೆ, ಸತ್ವ ರಜೋ ತಮೋ ಗುಣಗಳನ್ನು ನಿಯಂತ್ರಣದಲ್ಲಿ ಇಟ್ಕೋ. ಅದು ಇಟ್ಕೋಬೇಕಾದ್ರೆ 4 ವೇದಗಳು, 4 ವೇದಗಳನ್ನು ಚೆನ್ನಾಗಿ ಓದಿ ತಿಳಿದು ಅದರ ಅರ್ಥದಂತೆ ನೀನು ನಡ್ಕೊಂಡ್ರೆ ಈ ಸತ್ವ ರಜೋ ತಮೋ ಗುಣಗಳು ನಿನ್ನ ನಿಯಂತ್ರಣದಲ್ಲಿ ಇರುತ್ತೆ. ವೇದ ಅಧ್ಯಯನ ಮಾಡು. ಅದರಲ್ಲಿ ಇಲ್ಲದೇ ಇರೋದೇ ಇಲ್ಲ ವೇದದಲ್ಲಿ. ಲೌಕಿಕ ಜೀವನವನ್ನು ಹೇಗೆ ಸುಖವಾಗಿ ನಡೆಸ್ಬೋದು
ಆಧ್ಯಾತ್ಮಿಕ ಪ್ರಗತಿ ಹೇಗೆ ಸಾಧಿಸ್ಬೋದು ಎಲ್ಲವೂ ವೇದದಲ್ಲಿ ಇದೆ. ಆದ್ದರಿಂದ 3ನ್ನು 4ರಿಂದ ವಶಪಡಿಸ್ಕೊಂಡ್ರೆ ಈ 3 ಗುಣಗಳನ್ನು ವೇದದ ಜ್ಞಾನದಿಂದ ನಿನ್ನ ನಿಯಂತ್ರಣದಲ್ಲಿ ಇಟ್ಕೋ. ಅಂದರೆ ಸತ್ವಗುಣ ಹೆಚ್ಚು ವೃದ್ಧಿಯಾಗಲಿ. ಯಾವಾಗ ಶಾಸ್ತ್ರವನ್ನು ನಾವು ಆಶ್ರಯಿಸ್ತೀವೋ ಆಗ ಸತ್ವಗುಣ ವೃದ್ಧಿ ಆಗೇ ಆಗುತ್ತೆ. ಮತ್ತೆ ಮುಂದಿನದು ಹೇಳ್ತಾನೆ ವಿದುರ, 5ನ್ನು ಜಯಿಸಿ 6ನ್ನು ತಿಳಿ. 5ನ್ನು ಜಯಿಸಿ ಗೊತ್ತಾಗತ್ತೆ. 5 ಯಾವುದು? 5 ಜ್ಞಾನೇಂದ್ರಿಯಗಳು, ಪಂಚೇಂದ್ರಿಯಗಳು. ಜ್ಞಾನೇಂದ್ರಿಯಗಳು ಕಣ್ಣು, ಕಿವಿ, ನಾಲಿಗೆ, ಚರ್ಮ ಮತ್ತು ಮೂಗು. ಶಬ್ದ, ಸ್ಪರ್ಶ, ರಸ, ಗಂಧ, ರೂಪ. ಈ ವಿಷಯಗಳನ್ನು ಅಂದರೆ ನಮಗೆ ಯಾವಾಗಲೂ ಎಲ್ಲ ಮನಸ್ಸು ಇದು 5 ಜ್ಞಾನೇಂದ್ರಿಯಗಳು ಯಾವಾಗಲೂ ಹೊರಗಡೆನೇ ನೆಟ್ಟಿರುತ್ತೆ. ಯಾವಾಗಲೂ ಅಲ್ಲಿ ಏನು ನಮಗೆ ನೋಡಬಾರ್ದೋ ಅದರ ಮೇಲೇ ಗಮನ. ಕಿವಿ ಯಾರು ಏನೇನು ಮಾತಾಡ್ತಾರೆ, ಎಲ್ಲೆಲ್ಲಿ ಗಾಸಿಪ್ ಮಾಡ್ತಾ ಇದ್ದಾರೆ ಅಲ್ಲೇ ಗಮನ. ಕೈಯಲ್ಲಿ ಸುಮ್ಮನೆ ಪುಸ್ತಕ ಇಟ್ಕೊಂಡಿರೋದು, ಮನಸ್ಸೆಲ್ಲ ಅಲ್ಲಿ ಹೊರಗಡೆ ಏನು ಮಾತಾಡ್ತಾ ಇದ್ದಾರೆ ಸದಾ. ಆಮೇಲೆ ನಿಯಂತ್ರಣ ಇಲ್ಲದಿದ್ದರೂ ರುಚಿ, ನಾಲಿಗೆ ಸದಾ ಈ ಅದರಲ್ಲೂ ಕಣ್ಣು ಮತ್ತು ಕಿವಿ ಇದೆರಡು ಭಾಳ ಜ್ಞಾನೇಂದ್ರಿಯಗಳು ಆಚೆ ಓಡುತ್ತೆ. ಈ ಪಂಚೇಂದ್ರಿಯಗಳನ್ನು ಜಯಿಸು ಅಂದರೆ ನಿನ್ನ ನಿಯಂತ್ರಣದಲ್ಲಿ ಮನಸ್ಸಿನ ಮೂಲಕ ನಿನ್ನ ಸಾಧನೆಗೆ, ಯಾವುದೇ ಲೌಕಿಕ ಸಾಧನೆಗೆ ಆಗಲಿ ಇದು ಅಡ್ಡಿಯಾಗತ್ತೆ. ನಿಮ್ಮ ಮನಸ್ಸು ಆ ಕಡೆ ಈ ಕಡೆ ಹರಿಬಿಟ್ರೆ ಇದನ್ನು ನಿಯಂತ್ರಣದಲ್ಲಿ ಇಟ್ಕೊಂಡು 6ನ್ನು ಜಯಿಸು, 6ನ್ನು ತಿಳಿ. ಇದು ರಾಜನಾದವನಿಗೆ ಹೆಚ್ಚು ಸೂಕ್ತ ಆಗತ್ತೆ. 6 ಏನು ಅಂದರೆ ಸಂಧಿ ಮಾಡ್ಕೊಳ್ಳೋದು, ಶಾಂತಿ ಸಂಧಾನ, ಯುದ್ಧವನ್ನು ಆದಷ್ಟು ಅವಾಯ್ಡ್ ಮಾಡೋದು. ವಿಗ್ರಹ, ಶಾಂತಿ ಸಂಧಾನ ವರ್ಕೌಟ್ ಆಗಲಿಲ್ಲ, ಯುದ್ಧ ಅನಿವಾರ್ಯ ಆದರೆ ಯುದ್ಧ ಮಾಡೋದು. ಯಾನ, ಆಸನ. ಯಾನ ಅಂತಂದರೆ ಇದು ಮಾರ್ಚ್ ಮಾಡಿಕೊಂಡು ಸೇನೆಯನ್ನು ಕಲೆಕ್ಟ್ ಮಾಡೋದು. ನಿಮ್ಮ ರಿಸೋರ್ಸಸ್ ಏನೇನಿದೆ ಅದೆಲ್ಲ ಕಲೆಕ್ಟ್ ಮಾಡ್ಕೊಳ್ಳೋದು, ಯುದ್ಧಕ್ಕೆ ಬೇಕಾದ ಸಿದ್ಧತೆ. ಆಮೇಲೆ ಆಸನ ಅಂದರೆ ಸೈನ್ಯವನ್ನು ಯುದ್ಧಕ್ಕೆ ರೆಡಿ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದಾಗ ಆಗಾಗ ಅಲ್ಲಲ್ಲೇ ವಿಶ್ರಾಂತಿ ಪಡೆದು ಚೇತನವನ್ನು ಪಡ್ಕೊಳ್ಳೋದು, ಹಾಲ್ಟಿಂಗ್. ಇದೆಲ್ಲ ರಾಜನಿಗೆ ಯುದ್ಧದಲ್ಲಿ ಜಾಸ್ತಿ, ರಾಜನಿಗೆ ಅಲ್ವಾ ಇವನು ಹೇಳ್ತಾ ಇರೋದು. ಅದು ದ್ವೈಧೀ ಭಾವ ಅಂದರೆ ನಿನ್ನ ಆರ್ಮಿಯನ್ನು, ನಿನ್ನ ಸೈನ್ಯವನ್ನು ನಿನಗೆ ಬೇಕಾದ ಹಾಗೆ ಒಂದೇ ಸತಿ ಎಲ್ಲವನ್ನು ಕಳಿಸೋ ಬದಲು ಡಿವೈಡ್ ಮಾಡ್ಕೊಳ್ಳೋದು. ಯಾವಾಗ ಯಾರು ಯುದ್ಧಕ್ಕೆ ಹೋಗಬೇಕು, ಯುದ್ಧವನ್ನು ಗೆಲ್ಲೋ ಒಂದು ಟ್ಯಾಕ್ಟಿಕ್ಸ್ ಇದೆಲ್ಲ. ಸಮಾಶ್ರಯ, ರಕ್ಷಣೆ ಮಾಡ್ಕೊಳ್ಳೋದು. ಇನ್ನೊಬ್ಬರ ಹತ್ರ ಆಶ್ರಯ ತಗೊಂಡು ನಮಗೆ ಯಾರು ಆಪ್ತಾರೋ ಅವ್ರ ಹತ್ರ ಆಶ್ರಯ ತಗೊಂಡು ನಮ್ಮ ಸೈನ್ಯವನ್ನು ರಕ್ಷಿಸೋದು. ಇದು ಯುದ್ಧದ ಒಂದು ಆದರೂ ನಮಗೆ ನಿಜ ಜೀವನದಲ್ಲೂ ನಮ್ಮ ಯುದ್ಧ ಯಾವ್ದ್ರ ಮೇಲೆ ಹೇಳಿ? ಜ್ಞಾನದ ಪಡ್ಕೋಬೇಕಾದ್ರೆ ಜ್ಞಾನಕ್ಕೆ ಅಜ್ಞಾನಕ್ಕೆ ನಡೀತಾ ಇರೋ ನಿರಂತರ ಯುದ್ಧ. ಅದಕ್ಕೆ ನಾವು ಈ ಮಾಡಬೇಕಾದ ನಮ್ಮ ಎಲ್ಲ ರಿಸೋರ್ಸಸ್ನ ವೇಸ್ಟ್ ಆಗ್ದಂಗೆ ಇಟ್ಕೊಳ್ಳೋದು. ಯಾವ್ಯಾವ ರಿಸೋರ್ಸಸ್ನ ಯೂಸ್ ಮಾಡಬೇಕೋ, ನಮ್ಮ ರಿಸೋರ್ಸಸ್ ಅಂದ್ರೇನು? ತಾಳ್ಮೆ, ಬುದ್ಧಿವಂತಿಕೆ, ಜ್ಞಾನ, ಅದನ್ನು ಸರಿಯಾದ ರೀತಿಯಲ್ಲಿ ಅದನ್ನು ಡೈರೆಕ್ಟ್ ಮಾಡ್ಕೊಳ್ಳೋದು. ಆಶ್ರಯ, ಹೆಚ್ಚಿನ ನಮಗಿಂತ ತಿಳಿದಂತಹ ಗುರುವಿನಲ್ಲಿ ಆಶ್ರಯ ಪಡ್ಕೊಳ್ಳೋದು, ಜ್ಞಾನಿಗಳ ಸಂಘದಲ್ಲಿರೋದು. ಈ ಯಾವಾಗ ಏನು ನೆಸಸರಿ ಇದೆ ನಮ್ಮ ಒಂದು ಈ ಸಂಘರ್ಷದಲ್ಲಿ, ಜ್ಞಾನ ಮತ್ತು ಅಜ್ಞಾನ ಜ್ಞಾನವನ್ನು ಪಡ್ಕೋಬೇಕಾದಾಗ ಯಾವ ಒಂದು ತೊಂದರೆ, ಅಡ್ಡಿ, ಆತಂಕಗಳು ನಮಗಿದೆ ಅದನ್ನೆಲ್ಲ ನಿವಾರಣೆ ಮಾಡೋದಕ್ಕೆ ಏನೇನು ಕ್ರಮಗಳನ್ನ ತಗೊಳ್ಳೋದೋ ಅದು ಅಂತ ನಾವು ತಿಳ್ಕೊಬೋದು. ಆದರೆ ಇಲ್ಲಿ ವಿದುರ ಹೇಳ್ತಾ ಇರೋದು ಒಬ್ಬ ರಾಜನಿಗೆ. ಶಾಂತಿ ಮಾಡ್ಕೊಳ್ಬೇಕು, ಶಾಂತಿ ಯಾವಾಗ ಮಾಡ್ಕೋಬೇಕು, ಯುದ್ಧ ಯಾವಾಗ ಮಾಡಬೇಕು, ಯಾವಾಗ ಬೇರೆ ನಮ್ಮ ಸಮಾನರ ಆಶ್ರಯ ಪಡ್ಕೋಬೇಕು, ಹೇಗೆ ನಮ್ಮ ಸೈನ್ಯವನ್ನೆಲ್ಲ ಜೋಡಿಸ್ಕೊಂಡು ಯಾವಾಗ ಯಾರ್ಯಾರನ್ನ ಕಳಿಸ್ಬೇಕು ಯುದ್ಧಕ್ಕೆ,
ಈ ಒಂದು ಕುಶಲತೆಯನ್ನು ತಿಳಿದಿರಬೇಕು ರಾಜನಾದವನು, ಲೀಡರ್ ಆದವನು. ಮತ್ತು ಏಳನ್ನು ಬಿಟ್ಟು ಸುಖಿಯಾಗಿರು. ಏಳು ಅಂದರೆ ಯಾವುದು? ಏಳು ಅಂದರೆ 7 ಕೆಟ್ಟ ಚಟಗಳು. ಕೆಟ್ಟ ಚಟಗಳು 7 ಯಾವ್ಯಾವುದು ಅಂತ ಹೇಳ್ತಾನೆ ಅಂದರೆ, ಸ್ತ್ರೀ ಸಂಘ, ಕಾಮ, ಮತ್ತು ಜೂಜು. ಜೂಜು ಅಂದರೆ ಅವಾಗೆಲ್ಲ ಆದರೂ ಇವನು ಯುಧಿಷ್ಠಿರನೇ ಜೂಜಾಡಿ ಅರಣ್ಯವಾಸ ಆಯಿತು. ಅಷ್ಟೇ ಅಲ್ಲ, ಈಗಿನ ಕಾಲಕ್ಕೂ ಅಷ್ಟೇ, ಅದೇನೋ ಕಾರ್ಡ್ಸ್ ಆಡೋದು, ದುಡ್ಡು ಪಡ್ಕೊಳ್ಳೋದಕ್ಕಿಂತ ಕಳ್ಕೊಳ್ಳೋದೇ ಜಾಸ್ತಿ ಅದರಲ್ಲೆಲ್ಲ. ಎಲ್ಲವನ್ನು ಏನು ಗಳಿಸಿರ್ತೀವೋ ಅದೆಲ್ಲ ನಾಶ ಆಗತ್ತೆ. ಜೂಜು. ಆಮೇಲೆ ಬೇಟೆ, ಅನಾವಶ್ಯಕವಾಗಿ ಪ್ರಾಣಿ ಹಿಂಸೆ ಮಾಡಬಾರ್ದು. ಇದೆಲ್ಲ ಚಟ ಆಗ್ಬಿಡುತ್ತೆ, ಒಬ್ಬ ರಾಜನಿಗೆ ಹೇಳ್ತಾ ಇರೋದು. ಮತ್ತು ಮದ್ಯ, ಕುಡಿಯೋದು, ತನ್ನ ಒಂದು ಏನು ಪ್ರಜ್ಞೆಯನ್ನೇ ನಾಶ ಮಾಡ್ತಕ್ಕಂತಹ ಅಷ್ಟು ಕುಡಿಯೋದು, ನಿಂತ್ಕೊಳ್ಳೋಕ್ಕೂ ಆಗದೇ ಇರೋ ಹಾಗೆ ಕುಡಿದು, ಕೆಟ್ಟ ಚಟಗಳಿದೆಲ್ಲ. ಮದ್ಯ, ಬೇಟೆ ಆಡೋದು, ಜೂಜು, ಅತಿಯಾದಂತಹ ಕಾಮ, ಮತ್ತು ಕಠೋರ ವಚನ, ಇನ್ನೊಬ್ಬರಿಗೆ ಕಠಿಣವಾಗಿ ಮಾತಾಡೋದು. ಇದೆಲ್ಲ ಏಯ್ ಬಾರೋ ಅಂಕರಿಯೋದು ಇನ್ನೊಬ್ಬರು, ಇದೆಲ್ಲ ಅಹಂಕಾರದಿಂದ ಉಂಟಾಗ್ತಕ್ಕಂತಹದ್ದು. ಅತ್ಯಂತವಾದಂತಹ ಯಾವುದಕ್ಕೆ ವಿದ್ಯೆಯಿಂದ ಅಹಂಕಾರ ಆಗ್ಬೋದು, ಧನದಿಂದ ಆಗ್ಬೋದು. ಕೃಷ್ಣ ಹೇಳ್ತಾನೆ ಗೀತೆಯಲ್ಲಿ, ಮಾತಿನ ತಪಸ್ಸು ಅಂತ. ಅವರು ಯಾರೇ ಆಗಿರಲಿ, ನಮ್ಮ ಮನೆ ಕೆಲಸದವರೇ ಆಗಿರಲಿ, ಇಲ್ಲಿ ಬಾಪ ಈ ಕೆಲಸ ಮಾಡ್ತೀಯಾ ಹಂಗೆ ಹೇಳೋದಕ್ಕೂ ಬಾರೋ ಅಂತ ಕೂಗೋದು, ಇದೆಲ್ಲ ಒಂದು ಅಹಂಕಾರದ ಅತಿಯಾದ ವರ್ತನೆ, ದರ್ಪ. ಅನ್ಯಾಯದಿಂದ ಧನ ಗಳಿಸೋದು, ಇನ್ನೊಬ್ಬರಿಗೆ ಹಿಂಸೆ ಆಗೋ ಹಾಗೆ ಶಿಕ್ಷೆಗಳನ್ನ ಕೊಡೋದು. ಕಠೋರವಾದ ಮಾತೆ ಮಾನಸಿಕ ಶಿಕ್ಷೆ, ಆಮೇಲೆ ಕಠಿಣವಾದ ಇನ್ನೊಬ್ಬರಿಗೆ ಹಿಂಸೆ ಶಿಕ್ಷೆ ಕೊಡೋದು. ಇದೆಲ್ಲ ಬಿಡಬೇಕು ಅಂತ ಹೇಳ್ತಾನೆ ವಿದುರ. ಇದೆಲ್ಲ ಇದ್ದರೆ ಸುಖವಾಗಿರೋಕ್ಕಾಗಲ್ಲ ಅಂತ. ಇದರಲ್ಲಿ ಏನು ಗೊತ್ತಾ, ಮೊದಲ 3 ಸ್ತ್ರೀ ಚಟ, ಜೂಜು, ಬೇಟೆ, ಮದ್ಯ, ಇದೆಲ್ಲ ಕಾಮದಿಂದ ಉಂಟಾಗ್ತಕ್ಕಂಥದ್ದು. ಕಠೋರ ವಚನ, ಇನ್ನೊಬ್ಬರಿಗೆ ನಿಂದನೆ ಮಾಡಿ ಮಾತಾಡೋದು, ಕಠಿಣ ಶಿಕ್ಷೆ ಕೊಡೋದು, ಅನ್ಯಾಯದಿಂದ ಹಣ ಗಳಿಸೋದು, ಇದೆಲ್ಲ ಧನಮದ. ಏನಾಗುತ್ತೆ ಅಂದರೆ, ಈ ಅತಿಯಾಗಿ ಒಂದು ಹಣ ಸಂಪಾದನೆ ಮಾಡಿರ್ತಾರಲ್ಲ ಅಂಥವರ ಹಿಂದಿನ ಪುರಾಣಗಳಿಂದ ಓದ್ಕೊಂಬರ್ತೀವಿ. ಕುಬೇರನ ಮಕ್ಕಳ ಕಥೆ ಅದೆಲ್ಲ. ಇಲ್ಲಿ ಹಣ ಅತಿಯಾಗಿ ಸಂಗ್ರಹ ಆಗಿರುತ್ತೆ. ಎಲ್ಲರೂ ಇರಬೇಕು ಅಂತಿಲ್ಲ ಆ ಥರ, ಇನ್ ಜನರಲ್ ಅದು ಮಾಡಿಟ್ಟಿರ್ತಾರಲ್ಲ, ಆ ಹಣದ ಆಸ್ತಿ ತಂದೆ ಮಾಡಿರ್ತಾನೆ, ಕೋಟ್ಯಾಂತರ ರೂಪಾಯಿ, ಅವನಿರೋ ತನಕ ಎಲ್ಲ ಸರಿಯಾಗಿರುತ್ತೆ. ಮಕ್ಕಳು ಅದು ದರ್ಪ, ಅಹಂಕಾರ, ಆ ಹಣವನ್ನು ಕೆಟ್ಟ ಚಟಗಳಿಗೆ ಉಪಯೋಗಿಸೋದು, ಇನ್ನೊಬ್ಬರಿಗೆ ಕಠಿಣವಾಗಿ ಮಾತಾಡೋದು, ಏನು ಮಾಡಿದ್ರೂ ಗೆಲ್ತೀನಿ ಅನ್ನೋಂತಹ ಇನ್ನೊಬ್ಬರಿಗೆ ಒಂಥರ ಮನಸ್ಸಿನಲ್ಲಿ ಒಂದು ಭಯ ಇಲ್ಲದೆ ಇನ್ನೊಬ್ಬರಿಗೆ ಶಿಕ್ಷೆ ಕೊಡೋದು. ನಾವು ನೋಡ್ತೀವಲ್ವ, ಕುಡಿದು ಮಾಡಿ ಗಾಡಿ ಓಡಿಸಿ ಇನ್ನೊಬ್ಬರ ಜೀವಕ್ಕೆ ಹಾನಿ ತರ್ತಾರೆ. ಈ ರೀತಿ ಎಲ್ಲ ಮಾಡ್ತಾರೆ, ಕೆಟ್ಟ ಚಟಗಳಿಗೆ ದಾಸರಾಗ್ತಾರೆ. ಅದು ಹೇಗೆ ಅಂದರೆ, ಆ ಕೆಟ್ಟ ಚಟಗಳು ಹೇಗಿರುತ್ತೆ ಅವರಲ್ಲಿ ಅಂದರೆ, ಅವ್ರ ತಂದೆ ಏನು ಮಾಡಿಟ್ಟಿರ್ತಾನೋ ಎಲ್ಲ ಭಾಳ ಬೇಗ ಎಲ್ಲವನ್ನು ಖರ್ಚು ಮಾಡ್ತಾರೆ. ಅಂದರೆ ಜೂಜು ಅಂದರೆ ಬರೀ ದಾಳ ಹಾಕಿ ಇದು ಮಾಡ್ತಿದ್ರಲ್ಲ ಯುಧಿಷ್ಠಿರ, ಶಕುನಿ, ಅದೊಂದೇ ಅಲ್ಲ, ಕಾರ್ಡ್ಸ್ ಆಡೋದು, ಕುದುರೆ ರೇಸಿಗೆ ದುಡ್ಡು ಕಟ್ಟೋದು, ಅದರಲ್ಲೆಲ್ಲ ಈಗೆಲ್ಲ ಅಂತೂ ಆನ್ಲೈನ್ ಎಲ್ಲ ಬಂದಿದೆಯಂತೆ. ಏನಂದರೆ ಗ್ಯಾಂಬ್ಲಿಂಗು, ಎಷ್ಟು
ಎಷ್ಟು ಹಣ ಕಳ್ಕೊತಾರೆ ಅಂದರೆ ಹಂಗೆ ಹಣ ಕಳ್ಕೊತಾರೆ ಅದರಲ್ಲಿ. ಇದನ್ನೆಲ್ಲ ಬಿಡು ಅಂತ ವಿದುರ ಹೇಳ್ತಾ ಇದ್ದಾನೆ. ಧನದಿಂದ ಅದನ್ನು ಸರಿಯಾಗಿ ವಿನಿಯೋಗ ಆಗ್ತಾ ಇದ್ದರೆ ತುಂಬ ಒಳ್ಳೆಯದು. ಇಲ್ಲದೆ ಹೋದರೆ ಈ ಥರ ಅಪಾಯಕಾರಿಯಾಗತ್ತೆ. ಮನುಷ್ಯನಾದವನು ಸುಖವಾಗಿರಬೇಕಾದ್ರೆ ಈ ಈ ಕೆಟ್ಟ ಚಟಗಳನ್ನ ತಿಳ್ಕೊಂಡು ಅದನ್ನು ಬಿಟ್ಟು ಬಿಡಬೇಕು. ಇದು ಒಬ್ಬ ರಾಜನಿಗೆ, ಒಬ್ಬ ಲೀಡರ್ಗೆ, ಒಬ್ಬ ಸಾಮಾನ್ಯ ಮನುಷ್ಯ ಎಲ್ಲರಿಗೂ ಅಪ್ಲೈ ಆಗತ್ತಿತ್ತು. ಮುಂದೆ ವಿದುರ ಒಬ್ಬ ರಾಜ ಅಥವಾ ಒಬ್ಬ ನಾಯಕ ಎಲ್ಲರ ಜೊತೆಗೂಡಿ ಹೇಗೆ ಕೆಲಸವನ್ನು ಮಾಡಬೇಕು, ಯಶಸ್ಸು ಬಂದಾಗ ಅದನ್ನು ಎಲ್ಲರ ಜೊತೆ ಹೇಗೆ ಹಂಚ್ಕೋಬೇಕು, ಒಬ್ಬ ನಾಯಕನಾದವನ ಲಕ್ಷಣಗಳನ್ನ ಹೇಳ್ತಾನೆ. ಇದು ಯಾವುದೂ ಧೃತರಾಷ್ಟ್ರನಲ್ಲಿ ಇಲ್ಲ, ಇವನು ಅವನಿಗೆ ತಿಳಿಸಿ ಹೇಳ್ತಾ ಇದ್ದಾನೆ ಇದನ್ನೆಲ್ಲ. ಇವತ್ತಿನ ಒಂದು ವಿದುರ ನೀತಿಯಲ್ಲಿ ನಾವೇನು ಕಲ್ತ್ವಿ ಅಂದರೆ, ಮೂರ್ಖ ಅಂದರೆ ಯಾರು, ಕ್ರೂರಿ ಅಂದರೆ ಯಾರು, ಒಬ್ಬ ಮನುಷ್ಯ ಸುಖವಾಗಿರಬೇಕು ಅಂದರೆ ಬುದ್ಧಿಯಿಂದ, ವಿವೇಕದಿಂದ ಯಾವುದು ಸರಿ ಯಾವುದು ತಪ್ಪು ಅಂತ ತಿಳಿಬೇಕು. ಮತ್ತು ನಮ್ಮ ಶತ್ರುಗಳಾಗ್ಬೋದು, ಮಿತ್ರರಾಗ್ಬೋದು, ಮತ್ತು ಮಧ್ಯವಾಗಿರ್ತಾರ ನ್ಯೂಟ್ರಲ್ ಅಂಥವರನ್ನು ಸಾಮದಾನ ದಂಡಭೇದ ಇದರಿಂದ ಅವರನ್ನು ನಾವು ವಶಪಡಿಸ್ಕೊಳ್ಳೋದು, ಮತ್ತು ಇಂದ್ರಿಯಗಳ ನಿಯಂತ್ರಣದಲ್ಲಿ ಇಟ್ಕೊಳ್ಳೋದು, ಆಮೇಲೆ ಕೆಟ್ಟ ಚಟಗಳನ್ನ ಬಿಡೋದು, ಮತ್ತು ನಮ್ಮ ಒಂದು ಯುದ್ಧ ಸಂಘರ್ಷ ಹೇಗೆ ಮಾಡಬೇಕು ಅನ್ನೋದನ್ನು ಇದೆಲ್ಲ ಸರಿಯಾಗಿ ತಿಳ್ಕೊಂಡ್ರೆ ನಾವು ಜೀವನದಲ್ಲಿ ಸುಖವಾಗಿರ್ಬೋದು ಅನ್ನೋದನ್ನು ತಿಳ್ಕೊಂಡ್ವಿ. ಮುಂದಿನ ಸತ್ಸಂಗದಲ್ಲಿ ಒಂದು ಯಶಸ್ಸು ಬಂದಾಗ ಒಬ್ಬ ನಾಯಕನಾದವನು ಹೇಗೆ ನಡ್ಕೋಬೇಕು ಅನ್ನೋದನ್ನು ವಿದುರ ಹೇಳ್ತಾನೆ. ಅದನ್ನು ಕೇಳೋಣ. ಇವತ್ತಿನ ಸತ್ಸಂಗವನ್ನು ಮುಗಿಸೋಣ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.